ಒಂದ್ಸಲ ಮೀಟ್ ಮಾಡೋಣ ಚೂರು ಮಾತಾಡೋಣ ಅಂತ ಶ್ರೇಯಸ್ ಮತ್ತೆ ಬೃಂದಾನ ಕರೆದೆ. ಫೈನಲಿ ಸಿಕ್ಕಿದ್ರು, ಮೀಟ್ ಮಾಡಿ ಇವತ್ತು ಮಾರುತ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂತ ಕೂತಿದೀವಿ ಇಲ್ಲಿ. ಸೊ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಇಬ್ಬರಿಗೂ ವೆಲ್ಕಮ್ ಟು ಮಿಸ್ಟರ್ ಡಿ ಪಿಕ್ಚರ್ಸ್. ಹೇಗಿದ್ದೀರಾ? ಮನಸ್ಸಲ್ಲಿರೋ ಆಸೆನೆಲ್ಲ ಬಿಚ್ಚಿಡೋಣ. ಸೂಪರ್ ಆಗಿದ್ದೀನಿ. ಸೂಪರ್ ಆಗಿದ್ದೀವಿ. ನೀವ್ ಹೆಂಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಅಂಡ್ ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೀವು ಕೂಡ ಎನರ್ಜೆಟಿಕ್ ಆಗಿ, ಫ್ರೆಶ್ ಆಗಿ. ಥ್ಯಾಂಕ್ ಯು. ನಾನು ಇಂಟರ್ವ್ಯೂ ಇದೆ ಅಂತ ನೈಟ್ ಶಾರ್ಪ್ 9:30 ಮಲಗ್ಬಿಟ್ಟೆಪ್ಪ ನೀಟಾಗಿ. ಬ್ಯೂಟಿ ಸ್ಲೀಪ್. ಅವ್ರು ಹಂಗೆ ಹೇಳ್ತಿದ್ದಾರೆ ಅಂತಂದ್ರೆ ಏನಕ್ಕೋ ದೊಡ್ಡ ಸುಳ್ಳು ಹೇಳ್ತಿದ್ದಾರೆ ಅಂತ ಅನಿಸ್ತಿದೆ. ಇಲ್ಲಂತಂದ್ರೆ ಯಾರು ಮೆನ್ಷನ್ ಮಾಡ್ತಾರೆ ಅನ್ನೋದು. ಶಾರ್ಪ್ 9 ಗಂಟೆಗೆ ಮಲ್ಕೊಂಡ್ಬಿಟ್ಟೆ ನಾನು. ಆಕ್ಚುಲಿ ಇವರು ಅದ್ರಲ್ಲೆಲ್ಲ ತುಂಬಾ ಪರ್ಟಿಕ್ಯುಲರ್ ಇದಾರೆ ಅಂತ ನಂಗೆ ಗೊತ್ತು. ಯೂಶಲಿ ಪರ್ಟಿಕ್ಯುಲರ್ ಇರ್ತೀನಿ, ಯಾವತ್ತರ ಒಂದ್ ದಿವಸ ಮಾತ್ರ ಲೇಟ್ ಆಗತ್ತೆ ಅಷ್ಟೇ. ಅದು ನಿನ್ನೆ ಆಯ್ತು. ಸೊ ಕಾರಣ ಕೇಳೋಂಗಿಲ್ಲ ಅಂತ ಅನ್ಸುತ್ತೆ. ಬೇಡ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ಹಾಗೆ. ಓಕೆ, ಮಾರುತ ಅನ್ಸಿದಂಗೆ ಫಸ್ಟ್ ಎಲ್ರಿಗೂ ಚಂಡ ಮಾರುತ ನೆನ್ಪು ಬಂದ್ಬಿಡುತ್ತೆ. ಸೊ ಆಲ್ರೆಡಿ ಚಂಡ ಮಾಡ್ಬಿಟ್ಟಿದ್ದಾರೆ ನಾರಾಯಣ್ ಸರ್. ಇವಾಗ ನಿಮ್ ಜೊತೆ ಮಾರುತ ಮಾಡ್ತಿದ್ದಾರೆ, ಚಂಡನು ಹಾಕೊಂಡು ಹಂಗೆ. ಸೊ ಫಸ್ಟ್ ನಿಮ್ ಪಾತ್ರಗಳ ಬಗ್ಗೆ ಡಿಸ್ಕಸ್ ಮಾಡ್ಬಿಡೋಣ, ಹೇಗಿದೆ ಏನು ಅಂತ. ಆಮೇಲೆ ಮುಂದಕ್ಕೆ ಮಾತಾಡ್ತಾ ಹೋಗ್ತೀನಿ ಕಥೆ ಬಗ್ಗೆ. ಸೊ ನಿಮ್ ಪಾತ್ರ ಏನಿದೆ, ನಿಮ್ ಪಾತ್ರದ ಹೆಸರೇನು ಈ ಸಿನಿಮಾದಲ್ಲಿ? ಈಶಾ ಅಂತ ನನ್ನ ಕ್ಯಾರೆಕ್ಟರ್ ಹೆಸರು. ಸೊ ಈಶಾ ಒಬ್ಬ ಡೈರೆಕ್ಟರ್ ಆಗೋ ಆಸೆ ಇರೋದು ಈಶನ್ಗೆ. ಸೊ ಅದು ಇಲ್ಲೆಲ್ಲೂ ಹೇಳಿದ್ ಇವತ್ತು ಹೇಳ್ತಾ ಇರೋದು ಆಕ್ಚುಲಿ ಕ್ಯಾರೆಕ್ಟರ್. ಸೊ ಒಬ್ಬ ಫನ್ ಎಂಜಾಯಿಂಗ್ ಗೈ, ತಲೆ ಕೆಡ್ಸ್ಕೊಳ್ಳೋದು ಜೀವನದಲ್ಲಿ ಯಾವ್ದನ್ನು ಕಮಿಟ್ಮೆಂಟ್ ಇಲ್ದರೆ ನೆಮ್ಮದಿಯಾಗಿ ಓಡಾಡ್ಕೊಳ್ಳೋದಂತ ಹುಡುಗನ್ಗೆ ಲೈಫಲ್ಲಿ ಏನಾಗುತ್ತೆ ಅದರಿಂದ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಕ್ಯಾರೆಕ್ಟರ್ ಒಂದು. ಓಕೆ, ತುಂಬಾ ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಟ್ರು. ಇದನ್ನೆಲ್ಲ 21ಕ್ಕೆ ನವೆಂಬರ್ 21ಕ್ಕೆ ಥಿಯೇಟರ್ ನೋಡಿ ಅಂತ ಎಲ್ಲ ಇಲ್ಲೇ ಹೇಳ್ಬಿಟ್ರೆ ಅಕಸ್ಮಾತ್ ನೋಡಿದಾಗ ಏನಾಗತ್ತೆ, ಆ ಹೈ ಸಿಗಲ್ಲ, ಆ ಮಜಾ ಸಿಗಲ್ಲ. ಯಾಕಂದ್ರೆ ಕತೆ ಹೇಳ್ಬೇಕಂದ್ರೆ ಹೊಸದಾಗಿ ನೋಡ್ಬೇಕಂದ್ರೆ ಏನೋ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ರೆ ಗೊತ್ತಾಗತ್ತೆ. ಎಲ್ಲ ನಿಮ್ಗೆ ಗೊತ್ತಿರೋ ಇದಾದ್ಮೇಲೆ ಇದಾಗುತ್ತೆ ಇದೇ ಕತೆ ಅಂತ ಹೇಳಿದ್ರೆ ಏನ್ ಮಜಾ ಬರುತ್ತೆ. ಕರೆಕ್ಟ್. ನಿಮ್ ಪಾತ್ರ ಹೇಗಿದೆ, ಏನ್ ಪಾತ್ರದ ಹೆಸರು? ಅನನ್ಯ ಅನ್ನೋ ಕ್ಯಾರೆಕ್ಟರ್ ಮಾಡ್ತೀನಿ. ತುಂಬಾ ಏನ್ ಹೇಳಿ ಪಾಪದ ಹುಡುಗಿ ನಾನು ಸಿನಿಮಾದಲ್ಲಿ. ಅಂದ್ರೆ ಮುಗ್ಧ ಕ್ಯಾರೆಕ್ಟರ್, ತುಂಬಾನೇ ಇನ್ನೋಸೆಂಟ್ ಹುಡುಗಿಯರು ಇರ್ತಾರಲ್ಲ, ಆ ತರದೊಂದು ಕ್ಯಾರೆಕ್ಟರ್ ಮಾಡ್ತೀನಿ. ಅಲ್ಲ, ನಾನು ಹುಡುಗರ ಬಗ್ಗೆ ಮಾತಾಡ್ತಾನೆ ಇಲ್ಲ, ಬರೇ ಸ್ಟಾರ್ಟ್ ಆಗಿದ್ದೀವಿ. ಅನನ್ಯ ಬಗ್ಗೆ ಮಾತಾಡ್ತಿದ್ದೆ. ಅನನ್ಯ ಕ್ಯಾರೆಕ್ಟರ್ ತುಂಬಾ ಇನ್ನೋಸೆಂಟ್ ಕ್ಯಾರೆಕ್ಟರು ಅಂತ ಫುಲ್ ಡಿಸ್ಟರ್ಬ್ ಮಾಡಿ ನನ್ನ ಫ್ಲೋ ಕಟ್ ಮಾಡಿದ್ರಿ. ಈಗ ತುಂಬಾನೇ ಒಂದು ಇನ್ನೋಸೆಂಟ್ ಆದಂತ ಕ್ಯಾರೆಕ್ಟರು. ಆ ಪಾತ್ರ ಇಂಥ ಒಂದು ಮೂವಿಗೆ ಬೇಕಿತ್ತು. ನೀವೇನು ಆ ಫೋರ್ಸ್ ಅಂತ ಹೇಳಿದ್ರಲ್ಲ, ಆ ಫೋರ್ಸ್ ಅಲ್ಲಿ ಒಂದು ಕಾಮ್ನೆಸ್ ಏನಿದೆ ಅಲ್ಲ, ದಟ್ ಇಸ್ ಅನನ್ಯ ಕ್ಯಾರೆಕ್ಟರ್. ಓಕೆ, ಇಲ್ಲ ಆದ್ರೂ ನಮ್ಗೇನು ಅರ್ಥ ಆಗಿಲ್ಲ, ಪರವಾಗಿಲ್ಲ ಹೇಳಿ. ಏನ್ ಈ ಏನೋ ಒಂದು ಮೂಲ ಕಥೆನ ಇಟ್ಕೊಂಡು ಈ ಮಾರುತ ಸಿನಿಮಾ ಬರ್ತಿದಾರಲ್ಲ, ಐ ಗೆಸ್ ಈ ಅನನ್ಯ ಕ್ಯಾರೆಕ್ಟರ್ ಸುತ್ತಮುತ್ತನೇ ಈ ಕತೆ ಹೆಣ್ಕೊಂಡು ಹೋಗಿದ್ದಾರೆ. ಓಕೆ, ಒಂದು ನಮ್ದು ಸೋಷಿಯಲ್ ಮೀಡಿಯಾ ಈ ಟೈಮಲ್ಲಿ ಏನು ತುಂಬಾನೇ ನೆಗೆಟಿವ್ ಪಾಸಿಟಿವ್ ಎರಡೂ ಇಟ್ಕೊಂಡು ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿದ್ದೀವಲ್ಲ, ಅದರ ಒಂದು ನೆಗೆಟಿವ್ ಪಾರ್ಟ್, ಡಿಸ್ಅಡ್ವಾಂಟೇಜ್ ಪಾರ್ಟ್ ಅನ್ನ ಇಟ್ಕೊಂಡು ಮಾರುತ ಸಿನಿಮಾನ ಬರ್ತಿದ್ದಾರೆ. ಅನನ್ಯ ಕ್ಯಾರೆಕ್ಟರ್ ಅದ್ರಲ್ಲಿ ಹೇಗೆ ಹೋಗುತ್ತೆ, ಅವ್ರು ಯಾವ ಇಶ್ಯೂದಲ್ಲಿ ಸಿಕ್ಕಾಕೊಂಡಿರ್ತಾಳೆ, ಅಥವಾ ಇವ್ರ ಕ್ಯಾರೆಕ್ಟರ್ ಹೇಗೆ ಬರುತ್ತೆ, ಇಶನ್ ಕ್ಯಾರೆಕ್ಟರ್ ಹೇಗೆ ಬರುತ್ತೆ, ನಮ್ಮ ವಿಜಯ್ ಸರ್ ಕ್ಯಾರೆಕ್ಟರ್ ಹೇಗೆ ಬರುತ್ತೆ, ಅವರೆಲ್ಲ ಹೇಗೆ ಟ್ರಾವೆಲ್ ಮಾಡ್ತಾರೆ, ಟ್ರಾವೆಲಿಂಗ್ ಸ್ಟೋರಿ ಅಂತಾನೆ ಹೇಳ್ಬೋದು. ಓಕೆ, ಹಾ. ಅಂಡ್ ಅದೇ ಒಂದು ಕತೆ ಸುತ್ತಮುತ್ತ ನಡೆಯುವಂತ ಒಂದು ಸ್ಟೋರಿ ಇದು. ಓಕೆ, ಆಕ್ಚುಲಿ ಟ್ರೇಲರ್ಲೆಲ್ಲ ನೋಡಿದಾಗ ವಿಜಯ್ ಸರ್ ತುಂಬಾ ಡಿಫ್ರೆಂಟ್ ಲುಕ್ಸ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಅವರು ಪೊಲೀಸ್ ಅಂತ ನಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಸೊ ನಿಮ್ಮ ಅವರ ಕಾಂಬಿನೇಷನ್ ಹೇಗಿದೆ? ತುಂಬಾ ಸರಿ ಬರುತ್ತಾ ಇಬ್ರು ಜೊತೆಗೆ ಆಕ್ಟ್ ಮಾಡಿದ್ದೀರಾ ಇದ್ರಲ್ಲಿ, ಅಥವಾ ಪ್ಯಾರಲಲ್ ಸ್ಟೋರೀಸ್ ನಿಮ್ಮಿಬ್ರದ್ದು ಹೇಗೆ ಅಂತ? ತುಂಬಾ ಸತಿ ಬರುತ್ತೆ ಅಂತ ಹೇಳಕ್ಕಿಂತ ಹೆಚ್ಚಾಗಿ ತುಂಬಾನೇ ಇರುತ್ತೆ ಅಂತ ಜೊತೆಗೆ ಬರುತ್ತೆ, ಒಟ್ಟಿಗೆ ಇರುತ್ತೆ. ಸೊ ಅವ್ರ ಕ್ಯಾರೆಕ್ಟರ್ ಒಂಥರ ಆಫೀಸರ್ ಕ್ಯಾರೆಕ್ಟರ್ ಆದ್ರೆ, ನನ್ನ ಕ್ಯಾರೆಕ್ಟರ್ ಒಂದು ಕೇರ್ ಫ್ರೀ ಇರೋ ಕೈ. ಸೊ ಒಂದು ಕೇರ್ ಫ್ರೀಗೆ ಆಫೀಸರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು, ಯಾರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು, ಅಂಟಿಲ್ ಅವ್ನಿಗೇನೋ ಒಂದು ಕೆಲಸ ಆಗಬೇಕು ಒಂದು ಮಾತ್ರಕ್ಕೋಸ್ಕರ. ಸೊ ಆ ಕೆಲಸ ಪ್ರೀತಿಗೋಸ್ಕರ ಆಗಿರ್ಬೋದು, ಇಲ್ಲಾಂದ್ರೆ ಜೀವನಕ್ಕೋಸ್ಕರ ಆಗಿರ್ಬೋದು. ಸೊ ಈಗೋಸ್ ಬಿಟ್ಟು ಹೇಗೆ ಒಂದು
ಗೋಲ್ ಸಾಧಿಸ್ತೀವಿ ನಾನು ಹೇಗೆ ಗೋಲ್ನ ರೀಚ್ ಆಗ್ತಿರೋದೆ ನಾವಿಬ್ಬರು ಪಾತ್ರದ ಬಗ್ಗೆ ಒಂದು ಇರೋ ಡಿಫ್ರೆನ್ಸಸ್. ಓಕೆ. ಸೊ ಅದು ನಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ಇರೋದು. ನಿಮ್ಗೆ ಮತ್ತೆ ದುನಿಯಾ ವಿಜಯ್ ಸರ್ಗೆ ಕಾಂಬಿನೇಷನ್ ಸೀನ್ಸ್ ಇದೆಯಾ ಹೇಗೆ? ಅಲ್ಲ, ನಾನು ಹೇಳ್ದಂಗೆ ಅದು ಜರ್ನಿ ಕಥೆನೇ ಬರುತ್ತೆ. ಈ ಕ್ಯಾರೆಕ್ಟರ್ ಸುತ್ತಮುತ್ತನೇ ಈ ಒಂದು ಸ್ಟೋರಿನ ಬರ್ದಿರೋದ್ರಿಂದ ಈವನ್ ವಿಜಯ್ ಸರ್ ಕ್ಯಾರೆಕ್ಟರ್ ಎಂಟರ್ ಆಗೋದು ಕೂಡ ಅದೇ ಒಂದು ಇಶ್ಯೂನ ಏನಾಗ್ತಿದೆ, ಹೇಗಾಗ್ತಿದೆ, ಅದನ್ನ ಹೇಗೆ ಸಾಲ್ವ್ ಮಾಡೋದು ಬೇಡೋ, ಆಗುತ್ತೋ ಇಲ್ಲೋ, ಎಷ್ಟು ದೊಡ್ಡ ಇಶ್ಯೂ ಅದು ಅನ್ನೋದನ್ನ ಎಲ್ಲ ನೋಡ್ಕೊಂಡು ಹೋಗಕ್ಕೇನೆ ಆ ಕ್ಯಾರೆಕ್ಟರ್ಸ್ ಎಲ್ಲ ಎಂಟ್ರಿ ಆಗುತ್ತೆ. ಅಂಡ್ ನಂದು ಶ್ರೇಯಸ್ ಇಂದು ವಿಜಯ್ ಸರ್ ಅಂಡ್ ಸಾಧು ಸರ್ ಅವ್ರ ಕ್ಯಾರೆಕ್ಟರ್ ಯಾವಾಗ ಎಂಟ್ರಿ ಆಗುತ್ತಲ್ಲ ಅವಾಗಿಂದ ಎಂಡ್ ತನಕ ನಾವು ಒಟ್ಟಿಗೆ ಇರ್ತೀವಿ. ಓಕೆ. ಈಗ ಇನ್ನೊಂದು ಡೌಟ್ ಸ್ಟಾರ್ಟ್ ಆಯ್ತು ನಂಗೆ. ಇದ್ರಲ್ಲಿ ನಿಶ್ವಿಕಾನು ಇದಾರೆ, ಬೃಂದಾ ಅವರು ಇದಾರೆ. ನಿಮ್ ಜೋಡಿ ಯಾರು? ನನ್ ಜೋಡಿ ಅವರಿಗೆ ನಿಶ್ವಿಕಾನೇ ಬೇಕು. ಇವನ್ ಶಿ ಇಸ್ ಮೈ ಫೇವ್ರೆಟ್ ಆಸ್ ವೆಲ್. ಅವ್ರದ್ದು ಕೂಡ ಫೇವ್ರೆಟ್ ನಿಶ್ವಿಕಾನೇ. ಬೃಂದಾ ಲಯರ್ ಲಯರ್ ಇಲ್ಲ, ಅದು ಇತ್ತು ನಿಶ್ವಿಕಾ ಇತ್ತು, ಬೃಂದಾ ನನ್ನ ಫೇವ್ರೆಟ್ ಇದೆ. ನಿಶ್ವಿಕಾ ಅವ್ರ ಇಂಟರ್ವ್ಯೂ ನಲ್ಲಿ ಇಲ್ಲ ಅಂತ ಅಷ್ಟೇ. ಹೌದಾ? ಇಂಟರ್ವ್ಯೂ ಬಂದಿಲ್ಲ ನಿಶ್ವಿಕಾ, ಫೇವ್ರೆಟ್ ಕ್ಯಾನ್ಸಲ್ ಮಾಡಿದ್ದೀನಿ. ನಂದೇನಂತ ಹೇಳಿದ್ರೆ ಅದೇ ಮಜಾ. ನಿಶ್ವಿಕಾ ನಂದು ಕ್ಯಾರೆಕ್ಟರೈಸೇಷನ್ ಅಲ್ಲಿ ಬೇರೆ ಇದೆ, ಸೊ ಬೃಂದಾ ನಂದು ಕ್ಯಾರೆಕ್ಟರೈಸೇಷನ್ ಬೇರೆ ಇದೆ. ಅದು ಮಜಾ ನಂದು ಅಲ್ಲಿ ನನಗೆ ತುಂಬಾ ಒಂದು ಮಜಾ ಬರೋ ಸೀಕ್ವೆನ್ಸ್ ಸಿನಿಮಾದಲ್ಲಿ ಹೇಳಿದೀನಿ, ಯಾವಾಗಲೂ ಹೇಳ್ತಾ ಇದ್ದೀನಿ. ಈ ಪಡ್ಡೆ ಹುಲಿ ಕಾಂಬಿನೇಷನ್ ರವಿ ಸರ್ ನಂದು ಸೂಪರ್ ಕಾಂಬಿನೇಷನ್, ಜೊತೆಗೆ ನಿಶ್ವಿಕಾ ನಂದು ಒಂದು ಒಳ್ಳೆ ಕಾಂಬಿನೇಷನ್. ಈ ಸಿನಿಮಾದಲ್ಲಿ ರವಿ ಸರ್ ನಂದು ನಿಶ್ವಿಕಾ 3 ಜನ ಒಟ್ಟಿಗೆ ಬರುತ್ತೆ ಕಾಂಬಿನೇಷನ್. ಆ ಕಾಂಬಿನೇಷನ್ ಏನ್ ಮಜಾ ಅಂತ ನೀವು ಥಿಯೇಟರ್ ನೋಡ್ಬೇಕು. ಬಟ್ ಒಂದು ಬೇಜಾರು ಏನಂದ್ರೆ ಅಲ್ಲಿ ನಿಶ್ವಿಕಾ ನನ್ ಜೊತೆ ಇರಲ್ಲ, ರವಿ ಸರ್ ಜೊತೆ ಇರ್ತಾರೆ. ಒಂದು ಬೇಜಾರಿದೆ. ಪಡ್ಡೆ ಹುಲಿ ಕ್ಯಾರೆಕ್ಟರ್ ಸಂಪತ್ತಿಗೆ ಬೇಜಾರಿದೆ ಅದು. ಸೊ ಅದು ಮಜಾ ಇರ್ತದೆ, ನೀವು ಥಿಯೇಟರ್ ನೋಡ್ಬೇಕು. ಅದಕ್ಕೆ ನೋಡಿ ನಿಮ್ಗೆ ಹೊಸ ಹೀರೋಯಿನ್ ಇಲ್ಲ, ಈಶಾ ಲಾಯಲ್, ಅನನ್ಯಾಗೆ ಈಶಾ ಲಾಯಲ್. ಓಕೆ. ಇವಾಗ ಏನೋ ಒಂದ್ ಡೈಲಾಗ್ ಬರುತ್ತೆ ಇಂಡಸ್ಟ್ರಿಲಿ, ಒಂದು ಅಂದ್ರೆ ಕೆಲವೊಂದು ಡೈಲಾಗ್ಸ್ ಹೇಳಿ ಅಂತಂಗೆ, ಇಲ್ಲಿ ನಮ್ಮನ್ನ ಯಾರು ಹೀರೋ ಮಾಡಲ್ಲ ಗುರು, ನಮಗ್ ನಾವೇ ಹೀರೋ ಆಗ್ಬೇಕು ಅಂತ. ಆತರ ನಮಗ್ ಯಾರು ಕಾಂಪಿಟೇಟರ್ ಅಲ್ಲ ಗುರು, ನಮಗ್ ನಾವೇ ಕಾಂಪಿಟೇಟರ್ ಅಂತ ಇವರೇ 21st ಎರಡೆರಡು ಸಿನಿಮಾ ಜೊತೆ ಬರ್ತಿದ್ದಾರೆ. ಹೆಂಗೆ ಮೈಂಟೈನ್ ಮಾಡಿದ್ದಾರೆ ಎರಡು ಕಾಂಬಿನೇಷನ್, ಎರಡು ಕಾಂಪಿಟೇಷನ್ ಆಕ್ಚುಲಿ. ಅದು ಆ್ಯಕ್ಚುಲಿ ನಮ್ಮ ಕೈಯಲ್ಲಿರಲ್ಲ. ಈ ರಿಲೀಸಸ್ ಎಲ್ಲ ಏನಿದೆ ಅದು ಪ್ರೊಡಕ್ಷನ್ ಹೌಸ್ಗಳು ಪಾಪ ಅವ್ರದ್ದು ಏನೇನೋ ಇರುತ್ತೆ, ಎಲ್ಲದನ್ನು ನೋಡಿಕೊಂಡು ತೂಕಕ್ಕೆ ಹಾಕಿ ಕ್ಯಾಲ್ಕುಲೇಷನ್ಸ್ ಮಾಡಿ ಒಂದು ರಿಲೀಸ್ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಆ್ಯಂಡ್ ಐ ಗೆಸ್ ಎರಡೂ ಟೀಮ್ ಕಡೆಯಿಂದ ದೇ ಥಾಟ್ 21 ಐ ಗೆಸ್ ಒಳ್ಳೆ ಡೇಟ್ ಅಂತ ಅನ್ಸುತ್ತೆ ಐ ಗೆಸ್. ಆ್ಯಂಡ್ ಮತ್ತೆ ಯಾವುದು ಡೇಟ್ಸ್ ಇರಲಿಲ್ಲ ನಮಗೆ. ಅಕ್ಟೋಬರಲ್ಲಿ ಮಾಡೋಕ್ಕಾಗಲ್ಲ. And then ಡಿಸೆಂಬರ್ ಅಲ್ಲಿ ಆಲ್ರೆಡಿ ತುಂಬಾ ಮೂವೀಸ್ ಇದೆ. And then ಜಾನ್ ಅಲ್ಲಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಯರ್ಗೆನೆ ಹೋಗ್ಬೇಕಿತ್ತು. ಜಾನ್ ಅಲ್ಲೂ ಆಗಲ್ಲ, ಯೂಶುವಲಿ ತೆಲುಗು ತಮಿಳು ಹೋಗ್ಬಿಡ್ತಾರೆ. ಇಲ್ಲಾಂದ್ರೆ ಫೆಬ್ರವರಿಗೆ ಹೋಗ್ಬೇಕಿತ್ತು, ಇಲ್ಲಾಂದ್ರೆ ನವೆಂಬರ್ ಅಲ್ಲಿ ರಿಲೀಸ್ ಮಾಡ್ಬೇಕು. ಐ ಗೆಸ್ ಈ ನವೆಂಬರ್ ಅಂತ ತಗೊಂಡಾಗ ಪ್ರತಿಯೊಂದು ಫ್ರೈಡೆ ಕೂಡ ಆಲ್ರೆಡಿ ಇಷ್ಟೊಂದು ಮೂವೀಸ್ ಇದೆ. ಎಕ್ಸಾಕ್ಟ್ಲಿ. ಅಂಡ್ ಅದು ಏನಾಯ್ತೋ ಗೊತ್ತಿಲ್ಲ, ಕೋಇನ್ಸಿಡೆಂಟ್ಲಿ ಐ ಗೆಸ್ ಇಬ್ಬರಿಗೂ 21 ಸಿಕ್ಕಿದೆ. ಐ ಆಮ್ ಹ್ಯಾಪಿ. ಒಂದ್ ಕಡೆ ಎಕ್ಸೈಟ್ಮೆಂಟ್ ಇದೆ, ನರ್ವಸ್ನೆಸ್ ಕೂಡ ಇದೆ. ಅಂದ್ರೆ ಇದು ತುಂಬಾ ರೇರು. ಒಂದು ಹೀರೋಯಿನ್ ಸಿನಿಮಾಗಳು ಒಂದೇ ದಿನ 2-3 ಸಿನಿಮಾ ರಿಲೀಸ್ ಆಗೋದು ತುಂಬಾ ರೇರು. ಹೀರೋ ರಿಲೀಸ್ ಆಗಬಹುದೇನೋ ಒಂದ್ ಕಾಲಘಟ್ಟದಲ್ಲಿ ಆಯ್ತು, ಇವಾಗ ಕಷ್ಟ ಇದೆ. ಲಕ್ಕಿ ಬೃಂದ ಖುಷಿ ನೋಡ್ಲಿ ಅಷ್ಟೇ, 2 ಸಿನಿಮಾನ ನೋಡ್ಲಿ. ನಾನು ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಇನ್ಫ್ಯಾಕ್ಟ್ 2 ಸಿನಿಮಾಗಳು ತುಂಬಾನೇ ಒಂದು ವಿಭಿನ್ನವಾದಂತ ಚಿತ್ರ. ಮಾರುತ ಅಂತ ತಗೊಂಡ್ರೆ ಜಾನರ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿದು ಜಾನರ್ ತುಂಬಾನೇ ಡಿಫ್ರೆಂಟ್ ಆಗಿದೆ, ಒಂದು ರಾಬರಿ ಕತೆ, ಅದು ಹೈಸ್ಟ್ ಕತೆ. ಅಂಡ್ ನನ್ನ ಪಾತ್ರ ಅಂತ ತಗೊಂಡ್ರೆ ಕೂಡ 2ರಲ್ಲೂ ತುಂಬಾನೇ ಡಿಫ್ರೆಂಟ್ ಆಗಿದೆ. ಇನ್ಫ್ಯಾಕ್ಟ್ ನಾನು ಐ ಮೇಕ್ ಶೋರ್ ದಟ್ ಪ್ರತಿಯೊಂದು ಸಿನಿಮಾ ನಾನು ಮಾಡೋದ್ರಲ್ಲೂ ನನಗೆ ಕೂಡ ಏನಾದರೂ ಡಿಫ್ರೆಂಟ್ ಆಗಿರಲಿ. ಅಂಡ್ ಆಡಿಯನ್ಸ್ಗೆ ಕೂಡ ಒಂದು ವೇಳೆ ಅವರು ಥಿಯೇಟ್ರಿಗೆ ಬಂದು, ಒಂದು ವೇಳೆ ಅಲ್ಲ ಅಫ್ಕೋರ್ಸ್ ಬಂದು ಥಿಯೇಟರ್ ನೋಡ್ತಾರೆ, ನೋಡುವಾಗ ಅವ್ರಿಗೆ ಏನೋ ಒಂದು ವೆರೈಟಿ ಇರಲಿ ಅಂತ. ಎಲ್ಲದ್ರಲ್ಲೂ ಓಕೆ ಸೇಮ್ ಕ್ಯಾರೆಕ್ಟ್ರು, ಅದ್ರಲ್ಲಿ ಏನು ಎಕ್ಸೈಟ್ಮೆಂಟ್ ಏನೋ ಇಲ್ಲ ಅಂತ ಅನಿಸ್ಬಾರ್ದು. ಅವರಿಗೂ ಒಂದು ವೆರೈಟಿ ಸಿಗಬೇಕು ಅಂತ ಅಂದ್ಕೊಂಡೇನೆ ನಾನು ಈ ಸಿನಿಮಾಗಳನ್ನ ಚೂಸ್ ಮಾಡ್ಕೊಂಡಿರೋದು. ಸೊ ಒಂದೇ ಹೀರೋಯಿನಿಂದು 2 ಸಿನಿಮಾ ಅಂತ ಅಂದ್ಕೊಂಡ್ಬಿಟ್ಟು 2 ಸಿನಿಮಾಗಳು ಒಟ್ಟಾಗಿ ರಿಲೀಸ್ ಆಗ್ತಾ ಇದೆ ಅಷ್ಟೇ. 2 ಹೋಗಿ ನೋಡಿ, 2 ಈಕ್ವಲಿ ಎಂಜಾಯ್ ಮಾಡ್ತೀರಿ.
ಓಕೆ, 2 ಸಿನಿಮಾ ನೋಡಿ. ಫಸ್ಟ್ ಮಾರುತ ನೋಡಿ, ಮಧ್ಯಾಹ್ನ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನೋಡಿ ಅಷ್ಟೇ. ವಯಸ್ ವರ್ಷ. ಅಂಡ್ ಈಗ 63 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. ಅದಕ್ಕೆ ಕಾರಣ ಈಶಾನ ಅಥವಾ ವಿಜಿ ಸರ? 63 ಹೆಣ್ಮಕ್ಳು ಕಾರಣ ಇರೋಕ್ಕೆ ಈಶಾನ ವಿಜಿ ಸರ ಅಂತ ಹೇಳಕ್ಕಿಂತ ಹೆಚ್ಚಾಗಿ ಕಾರಣ ಆಗಿರೋ ಹೆಣ್ಮಕ್ಳನ್ನ ಮತ್ತೆ ಹುಷಾರ ತಲುಪಿಸೋ ಜವಾಬ್ದಾರಿ ಈಶಾದಾಗಿರುತ್ತೆ, ವಿಜಿ ಸರ್ದಾಗಿರುತ್ತೆ, ಅನನ್ಯವ್ರದ್ದು ಕೂಡ ಆಗಿರುತ್ತೆ. ಯಾಕಂದ್ರೆ ಇವತ್ತು ಏನಾಗುತ್ತೆ, ಡಿಜಿಟಲ್ ವಾರ್ಫೇರ್ ಇಲ್ಲ, ಡಿಜಿಟಲ್ ಮೀಡಿಯಂ ಏನಿದೆ, ತುಂಬಾ ಜನ ಗೊತ್ತಿದ್ದಾರೆ, ತುಂಬಾ ಪ್ರೊಫೈಲ್ಸ್ಗೆ ರ್ಯಾಂಡಮ್ ಪ್ರೊಫೈಲ್ಸ್ ಮೆಸೇಜ್ ಮಾಡಿ ಒಂದು ಟ್ರ್ಯಾಪ್ ಸಿಗಾಕೋತಾರೆ. ಐದರ್ ಇಟ್ ಕ್ಯಾನ್ ಬಿ ವಿಡಿಯೋ ಟ್ರ್ಯಾಪ್ ದ ಫಿಸಿಕಲಿ ಕ್ಯಾಪ್ಚರ್ ಇಂಟಿಮೇಟ್ ವಿಡಿಯೋಸ್ ಆಫ್ ಎನಿ ಪರ್ಸನ್, ಇಲ್ಲಾಂದ್ರೆ ಕಾಸು ಕೊಟ್ಟು ಬೇರೆ ತರ ಪ್ರೀತಿ ಪ್ರೇಮ ಅಂತ ಬಕ್ರ ಮಾಡೋದಿರ್ತಾರೆ ಜನ. ಸೊ ಬುದ್ಧಿವಂತರು ಕೆಲವು ರೀತಿ ಬಚಾವ್ ಆಗ್ತಾರೆ ಇದರಲ್ಲಿ, ನಮ್ಮಂತವ್ರು ಪಾಪ ಗೊತ್ತಿಲ್ಲದೆ ಇದಕ್ಕೆ ಬೀಳ್ತಾರೆ. ಸೊ ಒಂದು ಸಿನಿಮಾ ಇಸ್ ಅವೇರ್ನೆಸ್. ಮಾರುತ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಒಂದು ಕತೆ ಹೇಳಿ ಮಜಾ ಕೊಡೋಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸಕ್ಕೆ ಅದೇ ಕಮರ್ಷಿಯಲ್ ಸಿನಿಮಾಸ್ ತಗೋತಾರೆ, ಏನೋ ಹೊಸದಾಗಿರ್ಬೇಕು. ಆ ಹೊಸತನನೇ ಇವತ್ತು ಒಂದು ಡಿಜಿಟಲ್ ವಾರ್ಫೇರ್ನ ಆ ವರ್ಲ್ಡ್ ಅಲ್ಲಿ ನಮ್ಮ ವರ್ಲ್ಡ್ ಹೆಂಗ್ ಕಟ್ಕೊಂಡು ನಮ್ಮ ಎಮೋಷನ್ಸ್ ರಿಲೇಷನ್ಸ್ ಹೆಂಗ್ ಇಟ್ಕೊಂಡು ಹೇಗ್ ಮಾಡೋದು ಅನ್ನೋದೇ ನಂದು ವಿಜಯ್ ಸರ್ ಕ್ಯಾರೆಕ್ಟರ್. ಖಂಡಿತ ಎಲ್ಲ ಹುಡುಗಿನ ಉಳಿಸ್ತೀವಿ ನಾವು ಅಂತ ಹೇಳಕ್ ಇಷ್ಟಪಡ್ತೀವಿ. ಇಬ್ರು ಸಿನಿಮಾ ನೋಡಿದ್ರ ಆಲ್ರೆಡಿ? ನೀವು ನೋಡಿಲ್ಲ? ನೀವು ನೋಡಿದ್ರಾ? ಕದ್ದಿ ನೋಡಿ ಒಂದು ಆಕ್ಚುಲಿ ಚಾನೆಲ್ ಯಾರಿಗೋ ಪ್ರಿವ್ಯೂಸ್ ಕಂಡಿತ್ತು, ಡೈರೆಕ್ಟ್ ನೋಡಂಗಿಲ್ಲ, ಥಿಯೇಟರ್ ಫಸ್ಟ್ ನೋಡ್ಬೇಕು ಅಂತ ಒಂದು ಸ್ಟ್ರಿಕ್ಟ್ ರೂಲ್ ಇದೆ. ಬಟ್ ನಾನು ಹೆಂಗಂದ್ರೆ ಒಂಥರ ಈ ಪುಟ್ಟು ಮಗು, ಅದಕ್ಕೆ ಮಗುಗೆ ಜಾಸ್ತಿ ಒಂಥರ ಇದಿರ್ತಲ್ಲ, ಇದು ಪ್ರಪಂಚ ನೋಡ್ಬೇಕು ಅಂತ ಆಸೆ ಇರ್ತಲ್ಲ, ಒಂದು ಆಸೆ ಇರೋದು ಪುಟ್ಟು ಮಗು ನಾನು ಅಷ್ಟೇ. ಈ ಕೃಷ್ಣ ಅವರೇ ಕದ್ದು ನೋಡ್ಬೇಕಾಗಿರೋಂತ ಸಿಚುವೇಶನ್ ಅಷ್ಟೇ. ಹೆಂಗೆ ಬೆಣ್ಣೆ ಕದ್ದ ನಮ್ಮ ಕೃಷ್ಣ ನಂಗೆ ಸಿನಿಮಾ ನಮ್ಮ ಶ್ರೇಯಸ್ ಅವ್ರು ನಮ್ಮ ಸಿನಿಮಾ ನೋಡಿದ್ದೆ ಅಷ್ಟೇ. ನನಗೆ ಸಿನಿಮಾ ನೋಡಿದಾಗ ನಮ್ಮಲ್ಲಿ ತುಂಬಾ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಒಳ್ಳೆ ಸಿನಿಮಾ ಆಗಿದೆ. ಯಾಕಂದ್ರೆ ಇದಾಗಲೇ ನನಗೆ ಮುಂಚೆ ನಾವು ಮಾತಾಡೋಕೆ ಕೆಲವ್ರು ಕೇಳ್ತಾರೆ ಸಿನಿಮಾ ಹೆಂಗಪ್ಪ ಎಸ್ ಸರ್ ಸಿನಿಮಾ ಓಕೆ ಅಂತ. ನನಗೂ 2 ವರ್ಷ ಮುಂಚೆ ಒಂದು ಡೌಟ್ ಇತ್ತು, ಎಸ್ ಸರ್ ಜೊತೆ ಸಿನಿಮಾ ಹಿಂಗೆ ಓಕೆ, ಯಾಕಂದ್ರೆ ಒನ್ ಟೈಮ್ ಕರೆಕ್ಟಾಗಿ ಖಂಡಿತ ದೊಡ್ಡ ಹಿಟ್ಸ್ ಕೊಟ್ಟಾರ ಅವ್ರು, 2 ಮಾತಿಲ್ಲ. ಬಟ್ ಇವತ್ತಿಗೆ ಹೇಗೆ ಅಂತ ಎಲ್ಲರೂ ಕೇಳ್ತಾರೆ, ಒಂದು ಕ್ವಶನ್ ಮಾಡಿದಾಗ ನನಗೂ ಅಯ್ಯೋ ಹೌದಲ್ಲ ಅನ್ಸ್ಬಿಡುತ್ತೆ. ಯಾಕಂದ್ರೆ ಇಡೀ ಊರೇ ಹೇಳಿದಾಗ ಊರಿಗೋಸ್ಕರ ಸಿನಿಮಾ ಮಾಡ್ತಾರೆ ನೀವು, ಹೌದಲ್ಲ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. 7 ವರ್ಷದಲ್ಲಿ ಬಂದಿರೋದಷ್ಟು ಸಿನಿಮಾಗಳು ನೋಡಿದೆ. ಈಗ 100 ಕೋಟಿ ಹಾಕಿರೋ ಸಿನಿಮಾಗಳು ನೋಡಿದೆ, 20 ಕೋಟಿ ಹಾಕಿರೋ ಸಿನಿಮಾಗಳು ನೋಡಿದೆ, ಹಂಗ್ ಮಾಡ್ತೀವಿ ಅಂತ ಹೇಳಿ ಸಿನಿಮಾಗಳು ನೋಡಿದೆ, ಹಿಂಗ್ ಮಾಡಿದೀವಿ ಅಂತ ಹೇಳಿ ಸಿನಿಮಾಗಳು ನೋಡಿದೆ. ಕರೆಕ್ಟ್ ಆಗಿಲ್ಲ ಅಂದ್ರೆ ಐ ಆಮ್ ನಾಟ್ ಪುಟ್ಟಿಂಗ್ ಎನಿವನ್ ಡೌನ್. ಆದರೆ ಸಿನಿಮಾಗಳೇ ವರ್ಕ್ ಆಗಿಲ್ಲ, ತಲೆ ಬುಡಾಗಲ್ಲ ತಲೆ ಇರಲ್ಲ, ಲಾಜಿಕ್ ಇದ್ದಾರೆ ಸಿನಿಮಾಗಳು. ಸೊ ನಾನು ಎಸ್ನಾಡ್ಸದ್ದು ಹಿಂಗೆ ಓಕೆ ಅಂತ ಒಂದಷ್ಟು ಸುಮ್ಮನೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಹಾಕಿದ್ದಾರೆ. ಖಂಡಿತ ಸಿನಿಮಾ ನಾನು ನೋಡಿದಾಗ ಚೆನ್ನಾಗಿ ಮಾಡ್ಯಾರ ಸಿನಿಮಾನ, ಅಂದ್ರೆ ಡೈರೆಕ್ಟರ್ ಎಕ್ಸ್ಪೀರಿಯನ್ಸ್ ಅದು. ಸಿನಿಮಾ ನೀಟಾಗಿ ಕೂಡ್ಸಿರಲ್ಲ, ಒಂದು ಕತೆ ಏನಿದೆ ಆ ಕತೆ ತಕ್ಕಂಗೆ ಕೂಡ್ಸಿರಲ್ಲ. ಅಂದ್ರೆ ನೀವು ಒಂದು ಬಿರಿಯಾನಿ ಅಂದ್ರೆ ಬಿರಿಯಾನಿ ಫ್ಲೇವರ್ ಇರುತ್ತೆ, ನೀವು ಬಿರಿಯಾನಿ ಹೋಗ್ಬಿಟ್ಟು ಜಾಮೂನ್ ತರ ಟೇಸ್ಟ್ ಇಲ್ಲ ಯಾಕೆ ಅಂತ ಹೇಳಕ್ಕಾಗಲ್ಲ. ಸೊ ಅವ್ರು ಏನ್ ಹೇಳಿರೋ ಕತೆ ಏನ್ ಜಾನರ್ ಅಂತ ಹೇಳಿದ್ರು ಅದನ್ನ ಖಂಡಿತಕ್ಕೂ ತುಂಬಾ ಚೆನ್ನಾಗಿ ತೆಗ್ದಿದ್ದಾರೆ. ನಾನು ನೋಡಿದಾಗ ಪ್ರೊಡ್ಯೂಸರ್ಸ್ಗೂ ಹೇಳಿದೆ ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯ್ತು ಅಂತ. ಸೊ ಯಾ I'm positive about the movie. Let's wait for Friday. ಬಟ್ ಟ್ರೈಲರ್ ಅಲ್ಲಿ ಬಂದಿರೋದು ತುಂಬಾನೇ ಆಲ್ಮೋಸ್ಟ್ ನೆಗೆಟಿವ್ ಕಾಮೆಂಟ್ಸ್ ಬಂದಿದೆ. ಅದರಲ್ಲೂ ಎಸ್ಪೆಷಲಿ ವಿಜಯ್ ಸರ್ ಕ್ಯಾರೆಕ್ಟರ್ ನೋಡಿದ್ಮೇಲಂತೂ ತುಂಬಾ ಜನ ಹೆಂಗ್ ಕಮೆಂಟ್ ಹಾಕಿದೆ ಅಂದ್ರೆ, ವಿಜಯ್ ಸರ್ ನಿಮ್ಗೆ ಈ ಸಿನಿಮಾ ಬೇಕಿತ್ತಾ ಅಂತ ಯಾರೋ ಒಬ್ರು ರೀಲೇ ಮಾಡಿ ಹಾಕ್ಬಿಟ್ಟಿದ್ದಾರೆ, ನಿಮ್ಗೆ ಇದು ಅವಶ್ಯಕತೆ ಇತ್ತಾ ಈ ಟೈಮಲ್ಲಿ ಅಂತ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ನೀವು ಸಿನಿಮಾ ನೋಡಿರೋದ್ರಿಂದ ಟ್ರೈಲರ್ಗೂ ಸಿನಿಮಾಗೂ ಲಾಟ್ಸ್ ಆಫ್ ಡಿಫರೆನ್ಸ್ ಇದೆ ಅಂತ ನೀವೇ ಹೇಳಿದ್ರಿ ಆಲ್ರೆಡಿ. ಸೊ ಹೇಳಿ ನಮ್ಮ ವೀಕ್ಷಕ. ಇವಾಗ ರೀಸೆಂಟ್ ಆಗಿ ನಾನು ಕನ್ನಡ ಸಿನಿಮಾಗಳು ಹೇಳಕ್ಕೆ ಇಷ್ಟಪಡೋದು, ಯಾಕಂದ್ರೆ ಅಫೆಂಡ್ ಆಗ್ಬಿಡ್ತಾರೆ ಹೇಳಿದ್ರಿ ಯಾರಿಗಾರ ನಮ್ಮ ಸಿನಿಮಾ ಹೇಳಿದ್ರು ಅಂತ. ಈಗ ರೀಸೆಂಟ್ ಆಗಿ ಕಮಲ್ ಹಾಸನ್ ಒಂದು ಸಿಂಬುದು ಒಂದು ಪಿಕ್ಚರ್ ಬಂತು, ಅದು ಕರ್ನಾಟಕ ರಿಲೀಸ್ ಆಗಿಲ್ಲ. ಟ್ರೈಲರ್ ನೋಡಿದಾಗ ನನಗೆ ಅಪ್ಪ ಏನ್ ಸಕ್ಕದಾಗಿದೆ ಟ್ರೈಲರ್ ಪಿಕ್ಚರ್ ಇದು, ಈ ತರ ಒಂದು ಪಿಕ್ಚರ್ ಮಾಡಕ್ಕೂ ನಾನು ಈ ತರ ಕಾಂಬಿನೇಷನ್ ಮಾಡಕ್ಕಾಯ್ತು, ಫುಲ್ ಆಕ್ಷನ್ ಓರಿಯೆಂಟೆಡ್ ಸಕ್ಕದಾಗುತ್ತೆ ಆಯ್ತು ಅಂತ. ಸಿನಿಮಾ ಒಂದ್ ದಿವಸಕ್ಕೆ ಡಬ್ಬ ಬಿದ್ದೋಯ್ತದೆ, ಒಂದೇ ಒಂದು ದಿವಸಕ್ಕೆ ಅದು ಇಟ್ ಫೈಲ್. ಅಂದ್ರೆ ನಾಟ್ ಪುಟ್ಟಿಂಗ್ ಎನಿ ಒನ್ ಡೌನ್, ಏನಂದ್ರೆ ಸಿನಿಮಾ ಇಸ್ ಅ ಮ್ಯಾಜಿಕ್. No matter how well you write, how well you do it, how well you shoot it, ಕೊನೆಗೆ ಜನ ನೋಡಿದಾಗ ಚೆನ್ನಾಗಿ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಸೊ ಇದೇ ರೀತಿ ಟ್ರೈಲರ್ ನೋಡಿದಾಗ ಅವ್ರಿಗೊಂದು ಅಭಿಪ್ರಾಯ ಇರುತ್ತೆ, ಬಿಕಾಸ್ ಆಫ್ ದ ವೇ ಟ್ರೈಲರ್ ಹಸ್ ಬಿನ್ ಕಟ್ ಇನ್ ಇವತ್ತಿನ ಡೇಸ್ ಕಟ್ ಮಾಡೋ ಸ್ವಲ್ಪ ಡಿಫ್ರೆಂಟ್ ಆಗಿ ಕಟ್ ಮಾಡೋದು, ಸ್ವಲ್ಪ ಓಲ್ಡ್ ಸ್ಟೈಲ್ ಕಟ್ ಮಾಡೋದ್ರಿಂದ ಅವ್ರಿಗೆ ಅದು ಅನ್ಸಿರೋದು. ಬಟ್ ಸಿನಿಮಾ ನೋಡೋದು ಖಂಡಿತ ಗೊತ್ತಾಯ್ತು ನನಗೆ ಮೊನ್ನೆ ನೋಡಿದಾಗ, ಸಿನಿಮಾ ಚೆನ್ನಾಗಿದೆಯಲ್ಲ ಇದು. ವಿಜಯ್ ಸರ್ ಡಿಫ್ರೆಂಟ್ ಲುಕ್, ವಿಜಯ್ ಸರ್ಗೆ ಎಷ್ಟು ನಿಮಿಷ ಡೈರೆಕ್ಟರ್ಗೆ ಒಂದು ಮಾಮೂಲಿ ವಿಜಯ್ ಸರ್ ಒಂದು ಸಲಾಗ ಭೀಮ ತರ ಒಂದು ರಾ ಡೈಲಾಗ್ ಕೊಟ್ಟು ಒಂದು ಸ್ಲೋ ಮೋಷನ್ ಹೋಗಿ ತೆಗೆದು ಹೌ ಡಿಫಿಕಲ್ಟ್ ಫಾರ್ ಇಟ್ ಇಸ್. ಅದೇ ಕ್ಯಾಮ್ರಾ 72 ಯಾಕಪ್ಪ ಅಂತ ಹೇಳಿದ್ರೆ ಫ್ರೇಮ್ 72 ಸೆಟ್ ಮಾಡ್ಬೇಕಾದ್ರೆ ಮುಗೀತು, ಸುಮ್ಮನೆ ನಡ್ಕೊಂಡ್ಬಂದ್ರೆ ಈಸಿಯಾಗಿ ಕಾಣಿಸುತ್ತೆ. ಬಟ್ ಅದು ಮೀರಿದ ಒಂದು ಕತೆ, ಒಂದು ಪಾತ್ರ, ಒಂದು ಕ್ಯಾರೆಕ್ಟರ್, ಒಂದು ಸ್ಟೋರಿ ಹೇಳ್ಬೇಕು ಅಂತ ಹೊರಟಿದ್ವಿ.
ಇದೇ ನೀವು ಮಲಯಾಳಮಲ್ಲಿ ಬೇರೆ ಬಂದಾಗ ಹೀರೋಸ್ ಬಿಟ್ಟು ಬೇರೆ ಮಾಡಿ ಅಂತ ಹೇಳಿರಲ್ಲ, ಇಲ್ಲಿ ಆಕ್ಷನ್ ಏನ್ ಎಪಿಸೋಡ್ಸ್ ತೋರಿಸಿದ್ರು ಟ್ರೈಲರ್ ಅಲ್ಲಿ, ಅದು ಇಟ್ ಈಸ್ ಜಸ್ಟ್ ಎ ಗ್ಲಿಮ್ಸ್ ಆಫ್ ವಾಟ್ ಇಟ್ ದ ಮೂವೀಸ್, ಬಟ್ ದ ಹೋಲ್ ಮೂವಿ ಸ್ಟೋರಿ ಬೇಸ್ಡ್. ಅಂಡ್ ನೋಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಆಮೇಲೆ ಅವರೇ ಹೇಳ್ತಾರೆ, ಡು ನಾಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ಇಟ್ಸ್ ಓಕೆ, ಅವ್ರಿಗೆ ಅನ್ಕೊಳ್ಳಿ. ಬಟ್ ಸಿ ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ ಇದ್ದಾಗ ಬಂದು ರಿಸ್ಕ್ ಜಾಸ್ತಿ. ಹಂಗೆ ಹಂಗೆ ಶೇಕಿ ಆಗಿ ಅನ್ಕೊಂಡಿದ್ರೆ ಒಂದಷ್ಟು ಜನ, ಬಂದಾಗ ಸಿನಿಮಾ ಚೆನ್ನಾಗಿದೆ, ಸೂಪರ್ ಆಗಿರುತ್ತೆ, ಚೆನ್ನಾಗಿದೆಯಲ್ಲಪ್ಪ ಅಂತ ಅವ್ರಿಗೆ ಅನ್ಸ್ಬಿಡುತ್ತೆ. ಐ ಆಮ್ ಶೂರ್ ಇಟ್ ವಿಲ್ ಹ್ಯಾಪನ್. ಹೋಪ್ ಫಾರ್ ದ ಬೆಸ್ಟ್. ಅಂಡ್ ಇದರಲ್ಲಿ ಅಮ್ಮ ಬಗ್ಗೆ ಒಂದು ಸಾಂಗ್ ಇದೆ, ರೇಣುಕಾದೇವಿ ಎಲ್ಲಮ್ಮ ಬಗ್ಗೆ. ಸೊ ನಂಗೆ ಸಾಂಗ್ ತುಂಬಾನೇ ಇಷ್ಟ ಆಯ್ತು. ಏನ್ ದೇವಿ ಎಲ್ಲಮ್ಮ ಕೇಳಿ, ಏನ್ ದೇವಿ ಎಲ್ಲಮ್ಮ? ರೇಣುಕಾದೇವಿ. ರೇಣುಕಾದೇವಿ ಯಾವ್ದು? ಸೌದತ್ತಿ ಎಲ್ಲಮ್ಮ. ಅದೇ ರೇಣುಕಾದೇವಿ ಅಂತ ಕರೀತಾರೆ. ಅದ್ ರೇಣುಕಾದೇವಿ ಅಂತ ಕರೀತಾರೆ. ನಮಗೆ ಗೊತ್ತಿಲ್ಲ ಇದು. ನನಗೂ ಗೊತ್ತಿರ್ಲಿಲ್ಲ ನಿಜವಾಗ್ಲಾ? ಸೀರಿಯಸ್ಲಿ? ಅವರಪ್ಪ ಎಡಿಟಿಂಗ್ ಅಲ್ಲಿ ಕಟ್ ಮಾಡ್ಕೊಡ್ತೀರಾ ನೀವು? ಕಟ್ ಮಾಡ್ಬೇಕಾ? ಇಲ್ಲ ಇದನ್ನ ಹಿಂಗೆ ಹಾಕಿ ಎಷ್ಟು ಗೊತ್ತು ಎಡಿಟಿಂಗ್ ಅಲ್ಲಿ ಇವ್ರು ಕವರ್ ಅಪ್ ಮಾಡ್ಕೋತಾರ ನನ್ ಡೌಟ್. ರೇಣುಕಾದೇವಿ ಅಂತ ನಾವು ಸೌದತ್ತಿ ಎಲ್ಲಮ್ಮ ಅಂತ ಅನ್ಕೊಂಡೆ. ಸೌದತ್ತಿ ಎಲ್ಲಮ್ಮಗೆ ರೇಣುಕಾದೇವಿ ಅನ್ನೋದೇ ಇನ್ನೊಂದು ನೇಮ್ ಇರೋದು. ಹೌದಾ? ಓಕೆ, ಸೂಪರ್ ಸೂಪರ್ ಸೂಪರ್. ಸೊ ನಮ್ಗೆ ಇವಾಗ ಮುಂಚೆ ಎಲ್ಲ ಗ್ರಾಮ ದೇವತೆ, ನಾಗದೇವತೆ ಆ ತರ ಸಿನಿಮಾಗಳೆಲ್ಲ ಬರ್ತಿತ್ತಲ್ವಾ, ಆ ಟೈಮಲ್ಲಿ ಬಂದಿದ್ದು ಈ ಸಾಂಗ್ಸ್ ಎಲ್ಲ ತುಂಬಾನೇ ವರ್ಕ್ ಆಗ್ತಾ ಇತ್ತು. ಅಂದ್ರೆ ನಾವೆಲ್ಲ 90s ಕಿಡ್ಸ್ ಆಗಿರೋದ್ರಿಂದ ಈಗಲೂ ಆ ಸಾಂಗ್ಸ್ ನಮಗೆ ಕನೆಕ್ಟ್ ಆಗುತ್ತೆ. ಅಂಡ್ ಬಟ್ ಇವಾಗಿರೋದು ಜೆನ್ಜಿ ಕಿಡ್ಸು, ಆಲ್ಮೋಸ್ಟ್ ಥಿಯೇಟರ್ಗೆ ಬರ್ತಿರೋದಿಲ್ಲ ಜೆನ್ಜಿ. ಮತ್ತೆ ಒಂದಷ್ಟು ಜನ 90s ಕಿಡ್ಸ್ ಕೂಡ ದೇವ್ರ ಸಾಂಗ್ಸ್ ಏನ ಅಷ್ಟೊಂದು ಇಷ್ಟಪಡಲ್ಲ. ಬಟ್ ಈ ಕಥೆಗೂ ಆ ಸಾಂಗಿಗೂ ಹೆಂಗ್ ಸಿಂಕ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ನೀವು ಡ್ಯಾನ್ಸ್ ಮಾಡಿದ್ದೀರಾ ಆ ಸಾಂಗಿಗೆ. ಸೊ ಹೆಂಗ್ ಹೋಗುತ್ತೆ ಆ ಸ್ಟೋರಿ, ಏನಾದ್ರು ಹೇಳ್ಬೋದಾ ಅದ್ರ ಬಗ್ಗೆ? ಸೊ ಐ ಕ್ಯಾನ್ ಫಾರ್ ಶೋರ್ ಸೇ ಇಟ್ಸ್ ಅ ಡ್ರೀಮ್ ಸಾಂಗ್. ಅದು ನಿಜವಾಗ್ಲೂ ನಡೆಯುವಂಥದ್ದಲ್ಲ. ಓಕೆ. ಅಂಡ್ ನೀವಂದ್ರಿ ಜೆನ್ಜಿಗೆಲ್ಲ ಕನೆಕ್ಟ್ ಆಗುತ್ತಾ ದೇವ್ರ ಸಾಂಗ್ ಅಂತ? ಜೆನ್ಜಿ ಅವರು ಎಕ್ಸಾಮ್ ಬರೆಯಕ್ಕೆ ಹೋಗುವಾಗ ದೇವ್ರ ಕೈ ಮುಗ್ದೇನೆ ಹೋಗ್ತಾರೆ. ಸೊ ಐ ಗೆಸ್ ಅದು ನಮ್ಮ ಭಾರತೀಯರಲ್ಲೇ ಇದೆ. ಅದು ಲೈಕ್ ನಾವು ಒಂದ್ ಸ್ವಲ್ಪ ಕಲ್ಚರ್, ದಟ್ ಇಸ್ ಅವರ್ ಕಲ್ಚರ್. ಅದ್ ಐ ಗೆಸ್ ಹೋಗೋದಿಲ್ಲ, ಅದು ಯಾವತ್ತೂ ಹೋಗೋದಿಲ್ಲ. ಯಾವುದೇ ಜನ್ಜೀಸ್ ಬರ್ತಾ ಹೋಗ್ಲಿ ಮುಂದ್ಗಡೆ ಮತ್ತೆ ಅದು ಹೋಗೋದಿಲ್ಲ. ಅಂಡ್ ನೀವ್ ಹೇಳ್ದಂಗೆನೆ ಇಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಆಲ್ಸೋ. ತುಂಬಾನೇ ರಿಚ್ ಆಗಿ ಶೂಟ್ ಮಾಡಿದ್ದಾರೆ ಕೂಡ. ಈಗ ನೀವಾಗ ಟ್ರೇಲರ್ ಬಗ್ಗೆ ಕೇಳ್ತಾ ಇದ್ರಲ್ಲ, ನಾವು ಈ ಸಾಂಗ್ ಕೂಡ ಬರೀ ಲಿರಿಕಲ್ ವಿಡಿಯೋ ಶೂಟ್ ಮಾಡಿದ್ರೆ, ಐ ಮೀನ್ ರಿಲೀಸ್ ಮಾಡಿರೋದು. ನಿಮ್ಗೆ ಈ ಸಿನಿಮಾದಲ್ಲಿ ಸಾಂಗ್ ನೋಡಿದಾಗ ಯು ವಿಲ್ ನೋ ದ ಕ್ವಾಲಿಟಿ ಆಫ್ ದ ಸಿನಿಮಾ. ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನಮ್ಮ PK ದಾಸ್ DOP ಸರ್. ತುಂಬಾನೇ ರಿಚ್ ಆಗಿ ಆಗಿನ ಕಾಲದ, ನೀವೇನ್ ಹೇಳಿದ್ರಿ ಆಗಿನ ಕಾಲದಲ್ಲಿ ಈ ಸಾಂಗ್ಸ್ ಎಲ್ಲ ಬರ್ತಾ ಇತ್ತು ಅಂತಲ್ಲ, ಅವರು ಆಗಿನ ಕಾಲದಿಂದ ಇಂಥದ್ದೆಲ್ಲ ಶೂಟ್ ಮಾಡ್ಕೊಂಡು ಬಂದವರು. ನಾರಾಯಣ್ ಸರ್ ಆಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ಸು ಆಗಿರ್ಬೋದು, ಅಂಡ್ PK ದಾಸ್ ಸರ್, ಅವ್ರಿಗೆ ಅದು ಗೊತ್ತಿದೆ ಅದು ಹೆಂಗ್ ಮಾಡ್ಬೇಕು ಅಂತ. ಅಂಡ್ ಅಷ್ಟೇ ಬ್ಯೂಟಿಫುಲ್ ಆಗಿ ಬಂದಿದೆ. ಲಿರಿಕ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ಆ ಸಾಂಗ್ ಎಲ್ಲರಿಗೂ ಇಷ್ಟ ಆಗಿದೆ. ರಿಲೀಸ್ ದಿನ ಕೂಡ ನಂಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ತುಂಬಾ ಚೆನ್ನಾಗಿದೆ. ಇವರಂತೂ ಸ್ಟೇಜ್ ಮೇಲೆ ತುಂಬಾ ಹೊಗಳಿದ್ರು ಅವತ್ತು. ತುಂಬಾ ಚೆನ್ನಾಗಿ ಆ ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದ್ರಿ ನೀವು ಅಂತ ಅಂದ್ಬಿಟ್ಟು. ನಾನು ಹೇಳಿದಲ್ಲ, ಇವಾಗ ಕತೆ ಸಾಂಗ್ ಚೆನ್ನಾಗಿದೆ ಮೇಕಿಂಗ್ ಅನ್ನೋದು ಬಿಟ್ಟು ಏನಾಗುತ್ತೆ, ಸಿನಿಮಾ ಆಲ್ ಅಬೌಟ್ ಎಕ್ಸ್ಪೀರಿಯನ್ಸ್. ಈಗ ನಿಮ್ಮ ಅದೇ ಪಬ್ಬು ಸಾಂಗ್, ಅದೇ ಡ್ಯಾನ್ಸ್ ಸಾಂಗ್ ತೆಗೆದ್ರೆ ಇಟ್ ಇಸ್ ನಾಟ್ ಎ ಈಸಿ ಡಿಫಿಕಲ್ಟ್ ಟಾಸ್ಕ್. ಎಲ್ಲಾ ಕಡೆ ಬೆಳಿಗ್ಗೆ ಪಬ್ಬ ಎಲ್ಲ ಮಾಡ್ತಾರಲ್ಲ, ಒಂದು ಹೊಸತನ ಸಿನಿಮಾಗೆ ತರಬೇಕು ಯಾವಾಗ್ಲೂ. ಸೊ ಒಂದು ಉತ್ತರ ಕರ್ನಾಟಕ ಟ್ರಾವೆಲ್ ಟೈಮಲ್ಲಿ ಸೌದತ್ತಿ ಎಲ್ಲಮ್ಮ ದೇವಸ್ಥಾನದ ಮೇಲೆ ಟ್ರಾವೆಲ್ ಆಗ್ತೀವಿ ಒಂದು ಸೀಕ್ವೆನ್ಸ್ ಅಲ್ಲಿ. ಸೊ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವ್ರ ಕೈ ಮುಗಿಬೇಕಂದ್ರೆ ಇವ್ರದ್ದೊಂದು ಎಮೋಷನ್ ಒಂದು ಸೀಕ್ವೆನ್ಸ್ ಇರುತ್ತೆ. ಸೊ ಅಲ್ಲಿ ಒಂದು ಬರೋ ಸಾಂಗ್, ಅದು ದೇವ್ರನ್ನ ನೆನೆಸ್ಕೊಂಡು ಮಾಡುವಂತ ಸಾಂಗ್ ಅದು. ಓಕೆ. ಅಂಡ್ ನಾವು ಇನ್ಫ್ಯಾಕ್ಟ್ ಅಲ್ಲಿಗೆಲ್ಲ ಹೋಗಿ ವಿಸಿಟ್ ಮಾಡಿ ಶ್ರೇಯಸ್ ಹೇಳ್ದಂಗೆ ಅಂತ ಶೂಟ್ ಮಾಡಿರೋ ಸಾಂಗ್ ಅದು. ಬಟ್ ಶೂಟ್ ಮಾಡಿರೋದೆಲ್ಲ ಸೆಟ್ ಹಾಕಿ ಮಾಡಿರೋದಲ್ವಾ? ಅದು ಸೆಟ್ ಅಲ್ಲ, ಇಲ್ಲೇ ಬ್ಯಾಂಗ್ಳೂರಲ್ಲಿ ದೇವಸ್ಥಾನ ಅಲ್ಲಿ ಒಳಗಡೆ ಅಷ್ಟೇ ತೆಕ್ಕೊಂಡು ಮಿಕ್ಕಿದಲ್ಲಿ ನಂದಿ ಹಿಲ್ಸ್ ಹತ್ರ ಒಂದು ದೇವಸ್ಥಾನದಲ್ಲಿ ತೆಕ್ಕೊಂಡಿದ್ದಾರೆ. ಓಕೆ, ವೆರಿ ನೈಸ್. ಇನ್ನು ಅಪ್ಪನೇ ಪ್ರೊಡ್ಯೂಸರು, ಅವ್ರಿಗಂತೂ ಆಬ್ವಿಯಸ್ಲಿ ಕೊಟ್ಟಿರ್ತಾರೆ ಸಂಭಾವನೆ. ಸೊ ಮಗನ್ ಸಂಭಾವನೆ ಕೊಡ್ತಾರಾ ಮಂಜು ಸರ್ ಅಂತ? ಆಕ್ಚುಲಿ ಕೊಡಬೇಕು, ಬಟ್ ಇನ್ನ ಕೊಟ್ಟಿಲ್ಲ, ಇನ್ನ ಕ್ಲಿಯರ್ ಆಗಿಲ್ಲ ಪೇಮೆಂಟ್ ನಂದು. ಇಲ್ಲ, ಪ್ರೊಡ್ಯೂಸರ್ ಹೇಳಿದ್ದಾರೆ, ನಂದು ಒಂದೇ ಪಾಲಿಸಿ. ನಂದೇನಂತ ಹೇಳಿದ್ರೆ, ವೆನ್ ಇಟ್ ಕಮ್ಸ್ ಟು ಸಿನಿಮಾ ನಾನು ಜೋಕ್ ಮಾಡ್ತಿಲ್ಲ. ಐ ಆಮ್ ಎ ಮ್ಯಾನ್ ವಿತ್ ನೋ ಎಮೋಷನ್ಸ್. ನನಗೆ ಎಮೋಷನ್ಸ್ ಇಲ್ಲ ಸಿನಿಮಾ ಬಂದು ಅನ್ಸುತ್ತೆ. ತುಂಬಾ ಪ್ರಾಕ್ಟಿಕಾಲಿಟಿ. ನನಗೆ ಕೆಲಸ ಆಗ್ಬೇಕಷ್ಟೇ. ನನಗೆ ಕೆಲಸ ಆಗ್ಬೇಕು. ನಿನ್ ಕಷ್ಟನೋ ನಿನ್ ಕೈ ಏಟಾಗಿ ನಾನು ಕೇಳೋದೇ ಇಲ್ಲ. ನಾನು ನೀನ್ ಏನಾದ್ರು ಗುರು ಹೇಳಿದ್ಯಾ ಒಪ್ಕೊಂಡು ನಾನು ಮಾಡೋಗು. ನೀನ್ ಏನಾದ್ರು ಹೇಳ್ಕೊ ನಿನ್ ಪ್ರಾಬ್ಲಮ್, ನನ್ಗೆ ಏನ್ ಹೇಳಿದ್ರು ಅದನ್ನ ಮಾಡ್ಬಿಟ್ಟೋಗು. ನನ್ನ ಐ ವರ್ಕ್ ದಟ್ ವೇ. ಬಟ್ ಈ ಸತಿ ನಾನು ಪ್ರೊಡ್ಯೂಸರ್ಸ್ ಪರವಾಗಿ ನಿಂತಿರೋ. ನನ್ನ ತಂದೆ ರಮೇಶ್ ಪ್ರೊಡ್ಯೂಸರ್ ಆಗಿ, ರಮೇಶ್ ಅದವ್ರು ಕೂಡ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ಅವ್ರ ಪ್ರೊಡ್ಯೂಸರ್ಸ್ ನಂಬಿ ಮಾಡಿದ್ದಾರೆ. ಇವತ್ತಿಗೆ ಇದೇ ಪ್ರೊಡ್ಯೂಸರ್ಸ್ ನ ಬ್ಲೇಮ್ ಮಾಡ್ತಾರೆ ಒಂದಿಷ್ಟು ದಿವಸ ಏನ್ ಮಾಡಿದೀರ ಅಂತ. ಇವಾಗ ಮಾರ್ಕೆಟ್ ಅಲ್ಲಿ ನಾವು ಬೇರೆ ಸಿನಿಮಾಗಳು ನೋಡಿದಾಗ ಅವ್ರು ಹಂಗ್ ಮಾಡ್ತಾರಂತೆ ಹಿಂಗ್ ಮಾಡ್ತಾರಂತೆ, ಕೊನೆಗೆ ರಿಲೀಸ್ ಆಗಿ ನೋಡಿದ್ರೆ ಏನ್ ಮಾಡಿದ್ರು ಗುರು ಇದನ್ನ 10 ಕೋಟಿ ಮಾಡೋದು ಇವರೇ ಒಳ್ಳೆ ಸಿನಿಮಾ ಮಾಡಿದಾರೆ. 25 ಕೋಟಿ 30 ಕೋಟಿ ಹಾಕ್ಬಿಟ್ಟು ಏನ್ ಸಿನಿಮಾ ಮಾಡ್ತಾ ಇದಾರೆ? ಲಾಜಿಕ್ ಇಲ್ಲ, ಏನಿಲ್ಲ. ಒಂದು
ಒಂದು ತಲೆನೇ ಇಲ್ಲ, ಸ್ಟೋರಿ ಇಲ್ಲ, ಲಾಜಿಕ್ ಏನು ಇದು ವಾಟ್ ಆರ್ ಡೂಯಿಂಗ್ ಅಂತ ಅನ್ಸ್ಬಿಡುತ್ತೆ. ಸೊ ಈ ಪ್ರೊಡ್ಯೂಸರ್ಸ್ ಅಷ್ಟು ಸೀರಿಯಸ್ ಆಗಿ ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿರೋದ್ರಿಂದ ನನಗೆ ಕಡಾಖಂಡಿತ ಗೌರವ ಇದೆ. ಸೊ ನಾನು ಅವ್ರು ಒಂದೇ ಹೇಳಿದ್ದು ರಿಲೀಸ್ ಆದ್ಮೇಲೆ ಏನೋ ಕೊಡ್ತೀವಿ ಅಂತ. ಸೊ ಇಟ್ ಇಸ್ ನಾಟ್ ಅಬೌಟ್ ಮನಿ ಫಾರ್ ಮಿ ಟು ಬಿ ವೆರಿ ಹಾನೆಸ್ಟ್. ಸೊ ನನಗೆ ಅದೇ ಸಿನಿಮಾ ಗೆಲ್ಬೇಕಷ್ಟೇ. ಸಿನಿಮಾ ಗೆದ್ರೆ ಅದು 100 ಕೋಟಿ ಆಸ್ತಿ ಇದ್ರೆ ನಮ್ಗೆ ಒಂಥರ ಆಗ್ಲಿಕ್ಕೆ ಸಿನಿಮಾ ಗೆಲ್ಲಿ ಅಷ್ಟೇ. ಗ್ಯಾರಂಟಿ ಇದೆ ಬರುತ್ತೆ ಅಂತ. ನಾವು ಬರುತ್ತೆ, ಖಂಡಿತ ಬರುತ್ತೆ. ಅದನ್ನ ನೀವೇ ಹೇಳಿದ್ರಿ ಐ ಆಮ್ ಮ್ಯಾನ್ ವಿತ್ ನೋ ಎಮೋಷನ್ಸ್ ಅಂತ. ಅಂದ್ರೆ ಏನೇ ಕಷ್ಟ ಇರಲಿ ಕೆಲಸ ಅಂತೂ ಮಾಡಿ ಮುಗಿಸ್ಬಿಡ್ತೀನಿ ಅಂತ. ಸೊ ಶ್ರೇಯಸ್ ತುಂಬಾ ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ಕಂಟಿನ್ಯೂಸ್ ಆಗಿ ಪ್ರಯತ್ನ ಅಂತೂ ಪಡ್ತಿದ್ದಾರೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಬಟ್ ಯಶಸ್ಸು ಅನ್ನೋದು ಎಲ್ಲೋ ಒಂದ್ ಕಡೆ ದೂರ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾವತ್ತಾದ್ರೂ ಫೀಲ್ ಆಗಿತ್ತಾ ಆ ಥರ? ಖಂಡಿತ ಇಲ್ಲ, ನನ್ನ ಪ್ರಕಾರ ಇಲ್ವೇ ಇಲ್ಲ. ಯಾಕಂದ್ರೆ ಟೀಮಲ್ಲಿ ನಾನು ಪ್ಲೇಯರ್ ಆಗಿ ಆಡ್ತಾ ಇದ್ದೆ. ಓಕೆ, ಪ್ಲೇಯರ್ ಆಗಿ ನಾನು ಸ್ಕೋರ್ ಬೋರ್ಡ್ ಮೇಲೆ ಎಷ್ಟು ಸ್ಕೋರ್ ಹಾಕೋಕ್ಕಾಗುತ್ತೋ ನನ್ನ ಕೈ ಪ್ರಯತ್ನ ಪಟ್ಟಿನಿ. ಆಕಸ್ಮಿಕವಾಗಿ ನಾನ್ ಸ್ಟ್ರೈಕ್ ನನ್ನ ರನ್ ಔಟ್ ಮಾಡೋದು ನನ್ನ ತಪ್ಪಲ್ಲ. ಆಕಸ್ಮಿಕವಾಗಿ ಬೌಲರ್ಸ್ ಓಡಿಸ್ಕೊಂಡ್ರೆ ನನ್ನ ತಪ್ಪಲ್ಲ. ಅದು ನಾನೊಬ್ಬ ಬ್ಯಾಟ್ಸ್ಮನ್ ಆಗಿ ನನ್ನ ಕೆಲಸ ಏನಿದೆ ತುಂಬಾ ಕಡಾಖಂಡಿತವಾಗಿ ಮಾಡಿದೀನಿ. ಇಲ್ಲಾರ ಸಕ್ಸಸ್ ಡೌಟ್ ಇದೆಯೋ ಆ ಥರ ನನಗಂತ ಡೌಟ್ ಬಂದಿಲ್ಲ. ನನಗೆ ಗೊತ್ತು ನಾನು ಏನು ಮಾಡಬೇಕು, ನಾನು ತುಂಬ ಚೆನ್ನಾಗಿ ಕ್ಲಾರಿಟಿ ಇದೆ, ಕಲ್ತೀನಿ, ಮಾಡಿದ ತಪ್ಪಿಂದ ಕಲ್ತೀನಿ, ನಾನು ಬೆಟರ್ ಆಗ್ತಾ ಇದೀನಿ. ಸೊ ಮುಂದೆ ಒಂದು ದಿವಸ ಯಾವ್ದಾರ ತುಂಬಾ ದೊಡ್ಡದಾಗಿ ಏನೋ ಮಾಡಬೇಕು ಅಂತ ಅನ್ಸರೆ ತಲೆಗಿಟ್ರೆ ಕ್ಯಾಪ್ಟನ್ಸಿ ಪೊಸಿಷನ್ ಬಂದ್ಬಿಟ್ಟು. ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು ನಂದು. ಈಗ ಹೆಂಗೋ ಸಿನಿಮಾದಲ್ಲಿ ಡೈರೆಕ್ಟ್ ಆಗ್ಬಿಟ್ಟಿದ್ದೀರಾ, ಸೊ ನೆಕ್ಸ್ಟ್ ನಿಮ್ದೇ ಡೈರೆಕ್ಷನ್ ಅಲ್ಲಿ ಒಂದು ಒಳ್ಳೆ ಟೀಮ್ ಮಾಡ್ಕೊಂಡು. ಇಲ್ಲ ನನಗೆ ಡೈರೆಕ್ಷನ್ ಇಂಟ್ರೆಸ್ಟ್ ಏನಕ್ಕೆ ಯಾರೇ ಇಟ್ ಈಸ್ ವೆರಿ ಹಾರ್ಡ್ ಟಾಸ್ಕ್. ನೀವು ಬೆಳಿಗ್ಗೆ ಮೇಕಪ್ ಹಾಕಿ ನಿಮ್ಮ ಮೇಕಪ್ ಹೇರ್ ನೋಡ್ಕೊಂಡು, ಶಾರ್ಟ್ ನೋಡ್ಕೊಂಡು, ಅವ್ರ ಆರ್ಟಿಸ್ಟ್ಗೆ ಪರ್ಫಾರ್ಮ್ ಮಾಡೋಕೆ ನೋಡ್ಕೊಂಡು, ಲೈಟಿಂಗ್ ನೋಡ್ಕೊಂಡು, ಎಡಿಟ್ ಇಲ್ಲೇ ಕಟ್ ಆಗಬೇಕು ಅಂತ ಎಲ್ಲ ಮ್ಯಾನೇಜ್ ಮಾಡಿದ್ರೆ ಇಟ್ ಇಸ್ ಅ ಹ್ಯೂಜ್ ಟಾಸ್ಕ್. ಆಸ್ ಅನ್ ಆಕ್ಟರ್ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಮಚ್ ಆಫ್ ಅಮೌಂಟ್ ಆಫ್ ಥಿಂಗ್ಸ್ ಇನ್ ಟು ಮೈ ಹೆಡ್ ಟುಡೇ. ಬಿಕಾಸ್ ತುಂಬಾ ಜನ ಒಳ್ಳೊಳ್ಳೆ ಟ್ಯಾಲೆಂಟೆಡ್ ರೈಟರ್ಸ್ ಇದ್ದಾರೆ, ಕ್ಯಾಮ್ರಾಮನ್ಸ್ ಇದ್ದಾರೆ, ಡೈರೆಕ್ಟರ್ಸ್ ಅನ್ಕೊಂಡಿದ್ದಾರೆ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಯೂಸ್ ಮೈ ಬ್ರೈನ್ಸ್ in a smart way where I'll associate good writers. I've always been doing that. Writers on kade, only directors on kade, and cameraman on kade, editor on kade, assistant directors on jana on kade. ಏನಂದ್ರೆ ಪ್ರತಿಯೊಬ್ಬನು ಸಿನಿಮಾಗೋಸ್ಕರ ಅವನ ಕೆಲಸ ನಿಯತ ಮಾಡೋದು, ಸಿನಿಮಾ ಮುಗಿಸ್ತಾಡೋದು. ಅಂಥವ್ರನ್ನ ಕಟ್ಟ ತಲೆ ಓಡಿಸ್ತೀನಿ, ಡೈರೆಕ್ಷನ್ ಮಾಡೋ ತಲೆ ಓಡಿಸಲ್ಲ. ಅಂಥವ್ರನ್ನ ಕಟ್ಕೊಂಡ್ರೆ ಅವರೇ ಕೆಲಸ ಮಾಡ್ತಾರೆ. ಸೊ ದೇರ್ ಇಸ್ ಆಲ್ವೇಸ್ ಒನ್ ಸ್ಮಾರ್ಟ್ ಥಿಂಗ್ ಐ ಬಿಲೀವ್. ನನಗೆ ಕೆಲಸ ಮಾಡೋಕೆ ತುಂಬಾ ಅಷ್ಟು ಈಸಿ, ನಾನು ಕೆಲಸ ಮಾಡಲ್ಲ, ವೆರಿ ಲೇಸಿ. ನನ್ ಬೇಕು ಯಾರು ನಾನು ಮಾತಾಡ್ ಮಾಡಲ್ಲ. ಬಟ್ ಆ ಕೆಲಸ ನಾನು ಹೆಂಗ್ ಬೇಕು ಮಾಡ್ತಾರೆ, ಅವ್ರನ್ನ ಹಿಡಿತೀನಿ ಯಾರೋ ಒಬ್ಬನ್ನ. ದಟ್ ಈಸ್ ಮೈ ಸ್ಮಾರ್ಟ್ ವೇ ಅಲ್ವಾ. ಸೊ ವಿ ವಿಲ್ ಅಸೋಸಿಯೇಟ್ ಪೀಪಲ್ ಹೂ ಹ್ಯಾವ್ ದ ಸೇಮ್ ಹಂಗರ್. ಸೊ ಅವ್ನು ಹೇಳ್ಬೇಕು ಹಿಂಗೆ ಆಕ್ಟಿಂಗ್ ಮಾಡಿ, ಈ ತರ ಆಕ್ಟಿಂಗ್ ಮಾಡಿ ಅಂತ. ಸೊ ಐ ಯೂಸ್ ಮೈ ಬ್ರೈನ್ಸ್ ಆನ್ ದಟ್. ಐ ವಿಲ್ ಅಸೋಸಿಯೇಟ್ ದ ರೈಟ್ ಪೀಪಲ್ ಅಂಡ್ ಲೆಟ್ ದೆಮ್ ಡೂ ಡೈರೆಕ್ಷನ್. ಐ ಡೋಂಟ್ ವಾಂಟ್ ಟು ಡೂ ಇಟ್. ಐ ಡೋಂಟ್ ಲೈಕ್ ಡೂಯಿಂಗ್ ಡೈರೆಕ್ಷನ್. ಐ ವಾಂಟ್ ಟು ಸಿಟ್ ಬ್ಯಾಕ್, ಬಟ್ ಐ ವಾಂಟ್ ದ ಪ್ರಾಡಕ್ಟ್ ಟು ಬಿ ಗುಡ್. ನಾನು ಅದು ಅಲ್ಲಿ ಇನ್ವಾಲ್ವ್ ವಿತ್ ಎವ್ರಿಥಿಂಗ್ ಅಂತ ಹೇಳಕ್ಕೆ ಇಷ್ಟ. ಪ್ರೊಡಕ್ಷನ್ ಡೈರೆಕ್ಷನ್ ಮಾಡಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಏನಕ್ಕೆ ಪ್ರೊಡಕ್ಷನ್ ಮಾಡಿ ನಿಮ್ ಕಡೆ ಇರೋ ಡೈರೆಕ್ಟರ್ ಇದ್ದು ಎಲ್ಲ ಏನಾಗುತ್ತೆ, ನಿಮ್ ತಲೆ 2 ತರ ಓಡುತ್ತೆ. ಪ್ರೊಡ್ಯೂಸರ್ ತರ ಯಾವಾಗ ತಲೆ ಓಡಕ್ಕೆ ಕೊಡ್ತೀವಿ ಏನಂತ ಕೆಲಸತಿ ಇವತ್ತಿರೋ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೆಲಸತಿ ಕಾಸು ಖರ್ಚು ಮಾಡ್ಲೇಬೇಕಾಗುತ್ತೆ. ಇವಾಗ ಏನಾಗುತ್ತೆ, ಜನರಲ್ ಆಗಿ ಇವಾಗ ಒಂದು ಇಂಟರ್ವ್ಯೂ ಕೊಡ್ತೀವಿ ಅಂದ್ರೆ ಕಾಸು ಖರ್ಚು ಮಾಡೋಕು, ಒಂದು ಪ್ರೆಸ್ ಮೀಟ್ ಹೋಗ್ತೀವಿ ಅಂದ್ರೆ ಕಾಸು ಖರ್ಚು ಮಾಡೋಕೆ, ಒಂದು ಮಾಲ್ಗೆ ಹೋಗ್ತೀವಿ ಅಂದ್ರೆ ಕಾಸು ಖರ್ಚಾಗಬೇಕಿತ್ತು, ರೆಕಾರ್ಡ್ ಮಾಡ್ಕೋಬೇಕು ಅಂತ ಅವ್ನಿಗೆ ಕಾಸು ಕೊಡಬೇಕು. ಬಿಕಾಸ್ ಎವ್ರಿ ಒನ್ ವಾಂಟ್ಸ್ ಟು ಲಿವ್. ಏನಾಗುತ್ತೆ, ನೀವು ಒಬ್ಬ ಪ್ರೊಡ್ಯೂಸರ್ ಆಗಿ ಒಂದು ಡೈರೆಕ್ಷನ್ ಟೀಮಲ್ಲಿ ನೀವು ಇದ್ಬಿಟ್ರೆ ಕ್ರಿಯೇಟಿವ್ ಇದು ಏನಾಗುತ್ತೆ ಅಂದ್ರೆ ಎವ್ರಿಥಿಂಗ್ ವಿಲ್ ಸ್ಟಾರ್ಟ್ ಕ್ಯಾಲ್ಕುಲೇಟಿಂಗ್. ಇದು ಬೇಕಾ ಅಂತ ಯೋಚನೆ ಮಾಡ್ತೀರಾ. ಏನಾಗುತ್ತೆ, ತಲೆ ಹಿಂಗೂ ಓಡುತ್ತೆ, ಅದು ವರ್ಕ್ ಆಗಲ್ಲ. ಅದೇ ನೀವು ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಅವ್ನ ಕನ್ವಿನ್ಸ್ ಮಾಡ್ಬೇಕು, ಸರ್ ಇದು ಖಂಡಿತ ವರ್ಕ್ ಆಗುತ್ತೆ, ಸರ್ ಇದು ಖರ್ಚು ಮಾಡಿ, ಇದಿಲ್ಲ ವರ್ಕ್ ಆಗುತ್ತೆ. ಸೊ ಎಂಡ್ ಆಫ್ ದ ಡೇ ಒನ್ ಥಿಂಗ್ ಇಸ್ ಮ್ಯಾಜಿಕ್ ಸಿನಿಮಾ. ಬಟ್ ಪ್ರಯತ್ನ ಅಂತೂ ಇರುತ್ತಲ್ಲ, ನೀವೇ ಎರಡು ಆಗ್ಬಿಟ್ರೆ ಕನ್ಫ್ಯೂಸ್ ಆಗ್ಬಿಡ್ತೀರಾ. ಯು ಬಿಕಮ್ ಕನ್ಫ್ಯೂಸ್ ಬಿಕಾಸ್ ಬೀನ್ ಇನ್ ಪ್ಲೇಸಸ್ ಲೈಕ್ ದಟ್. ಆಲ್ರೆಡಿ ಪ್ರೊಡಕ್ಷನ್ ಮನೇಲೇ ಇರೋದ್ರಿಂದ ಚೆನ್ನಾಗಿ ಅನುಭವ ಆಗಿದೆ. ಅಲ್ಲ, ಈಗ ಕೆ ಮಂಜು ಪ್ರೊಡಕ್ಷನ್ಸ್ ಅಂತ ಇದೆ ಅಲ್ಲ, ನಂತರ ಶ್ರೇಯಸ್ ಮಂಜು ಪ್ರೊಡಕ್ಷನ್ ಖಂಡಿತ ಮಾಡೇ ಮಾಡ್ತೀನಿ. ಅದನ್ನ ಯಂಗ್ಸ್ಟರ್ಸ್ ಬೇರೆಯವ್ರಿಗೆ ಸಿನಿಮಾ ಮಾಡ್ತೀನಿ. ನನಗೆ ಆಕ್ಚುಲಿ ನನಗೆ ಬಿಟ್ಟು ನನಗೆ ಬೇರೆಯವ್ರಿಗೂ ಸಿನಿಮಾ ಮಾಡೋದು ತುಂಬಾ ಒಂದು ಹುಚ್ಚಿದೆ. ಅದು ನನಗೆ ಐ ರಿಯಲಿ ವಾಂಟ್ ಟು ಡೂ ಸ್ಮಾಲ್ ಸಿನಿಮಾಸ್, 1-1.5 ಕೋಟಿ ಬಜೆಟ್ ಸಿನಿಮಾಸ್ ಫಾರ್ ಗುಡ್ ಪೀಪಲ್ ಹೂ ಆರ್ ಟ್ಯಾಲೆಂಟೆಡ್. ಹೊಸಬ್ರು ಹಿಡ್ಕೊಂಡು ಸಿನಿಮಾ ಮಾಡೋ, ಹೊಸ ಕಥೆಗಳು ಹೇಳೋಕ್ಕೆ ಆಸೆಗಳಿದೆ. ನಾನು ಖಂಡಿತ ಬರೋ ದಿವಸದಲ್ಲಿ ನಾನು ಮಾಡ್ತೀನಿ. ಓಕೆ, ಹಾಗಾದ್ರೆ ಯಾರಾದ್ರೂ ತುಂಬಾ ಕನ್ಸಿಟ್ಕೊಂಡ್ರೆ ಅವರು ಹೊಸ ತರ ಪ್ರಯತ್ನ ಮಾಡ್ಬೇಕು ಅಂತಿರೋರು ನಮ್ಮ ಶ್ರೇಯಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ. ಓಕೆ, ಇಬ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಅಂಡ್ ನಿಮ್ದು ನೆಕ್ಸ್ಟ್ ಎಲ್ಲ ಇಬ್ರದ್ದು ಅಷ್ಟೇ, ವಾರದಲ್ಲಿ 3 ಸಿನಿಮಾ ನಿಮ್ದೇ ರಿಲೀಸ್ ಆಗೋ ತರ ಆಗ್ಲಿ. ವಿಶ್ ಮಾಡಬೇಡಿ.
ಹಂಗಾಗದೆ ಇರ್ಲಿ. ಏನಾಗುತ್ತೆ ಗೊತ್ತಾ, ಜಾಸ್ತಿ ಸಿನಿಮಾಗಳು ಒಂದೇ ದಿನ ಇದ್ದಷ್ಟು ಆಡಿಯನ್ಸ್ ಡಿವೈಡ್ ಆಗ್ತಾರೆ. ನಾವು ಸ್ವಾರ್ಥಿಗಳು, ನಾವು ಸಿನಿಮಾ ಏನಕ್ಕೆ ಮಾಡೋದು ಹೇಳಿ, ಜನರ ತನಕ ರೀಚ್ ಆಗ್ಲಿ, ಎಲ್ಲರೂ ಒಂದು ಸಿನಿಮಾನ ನೋಡ್ಲಿ ಅಂತಾನೆ ಮಾಡೋದು. ಅಂಡ್ ಒಂದೊಂದು ಸಿನಿಮಾಗೆ ಕೂಡ ಒಂದೊಂದು ಮೋಟಿವ್ ಇರುತ್ತೆ. ಈಗ ಈ ಸಿನಿಮಾ ಮಾರುತ ಅಂತ ತಗೊಂಡ್ರೆ ಶ್ರೇಯಸ್ ಹೇಳ್ದಂಗೆನೆ ನಾವೇನೋ ಹೇಳಕ್ ಹೊರಟಿದೀವಿ, ಒಂದು ಒಳ್ಳೆ ಮೆಸೇಜ್ ಹೇಳಕ್ ಹೊರಟಿದೀವಿ, ಯಂಗ್ಸ್ಟರ್ಸ್ ಎಲ್ಲರೂ ಬಂದು ಸಿನಿಮಾನ ನೋಡ್ಲಿ ಅನ್ನೋ ಫೀಲಿಂಗ್ ಅಲ್ಲಿ ನಾವು ಸಿನಿಮಾ ಮಾಡಿದ್ವಿ. ಈಗ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬೇರೆನೆ ಒಂದು ಮೋಟೋಗೋಸ್ಕರ ಮಾಡಿದ್ದು, ಅದು ಪ್ಯೂರ್ ಎಂಟರ್ಟೈನ್ಮೆಂಟ್. ನಾವು ಏನು ನಿಮ್ಗೆ ಜ್ಞಾನ ಕೊಡ್ತಾ ಇಲ್ಲ ಅಥವಾ ನಾವು ಟೀಚ್ ಮಾಡ್ತಾ ಇಲ್ಲ, ಅದ್ರಲ್ಲಿ ಏನೋ ಒಂದು ಹೇಳಕ್ ಹೊರಟಿದೀವಿ, ನೀವು ತಗೊಳ್ತಿರೋ ತಗೊಳಿತ್ತೋ ಇಲ್ಲ ಅಂತಂದ್ರೆ ಓಕೆ, ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ, ಫುಲ್ ಕಾಮಿಡಿ ಸಿನಿಮಾ. ಸೊ ಹಾಗಿರುವಾಗ ಯಾರೋ ಒಬ್ರು ಬಂದು ದೇ ಹ್ಯಾವ್ ಟು ಚೂಸ್ ಅಂತ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ನಮ್ದೇ ಒಂದ್ ಸಿನಿಮಾ ಇದ್ದಾಗ ಬಂದು ನೋಡ್ತಿದ್ರಲ್ಲ ಅನ್ನೋದು. ಮೇಡಮ್ ಊಟಕ್ಕೆ 3 ಐಟಮ್ ತಿಂತಾರೆ ಜನ, ಕಬಾಬ್ ಬೇಕು ಅಂತ ಹೇಳ್ತಾರೆ, ಅದನ್ನೇ ಹೇಳಕ್ ಹೊರಟಿದ್ದೆ. ಒಳ್ಳೆ ಸಿನಿಮಾ ಅಂತ ಬಂದಾಗ ಐ ಫೀಲ್ ಲೈಕ್ ಎಷ್ಟೇ ಸಿನಿಮಾಗಳು ರಿಲೀಸ್ ಆಗಿರ್ಲಿ, ಒಂದೊಂದ್ಸತಿ ಜನ ಎಲ್ಲಾ ಸಿನಿಮಾಗಳನ್ನು ಹಿಟ್ ಮಾಡಿಸಿದ್ದಾರೆ. ಎರಡು ಸಿನಿಮಾಗಳು ಒಂದೊಂದ್ಸತಿ ಒಟ್ಟಿಗೆ ರಿಲೀಸ್ ಆದಾಗ 2 ಸಿನಿಮಾ ಚೆನ್ನಾಗಿದೆ ಅಂತಂದಾಗ 2 ಹಿಟ್ ಮಾಡಿಸಿದ್ದಾರೆ. ಸೊ ನಮ್ಗೆ ನಮ್ಮ ಮಾರುತ ತಂಡಕ್ಕೆ ಅಂಡ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ತಂಡಕ್ಕೆ ಅಂಡ್ ಇನ್ನು ಯಾವ್ದೆಲ್ಲ ಮೂವೀಸ್ ರಿಲೀಸ್ ಆಗ್ತಿದೆ ಅದನ್ನ ಎಲ್ಲರಿಗೂ ಐ ಲೈಕ್ ಟು ಸೇ ಆಲ್ ದ ಬೆಸ್ಟ್. ಎಲ್ಲಾ ಮೂವೀಸು ಚೆನ್ನಾಗಾಗ್ಲಿ. ಲೆಟ್ಸ್ ಹ್ಯಾವ್ ಅ ವಿನ್ ವಿನ್ ಸಿಚುವೇಶನ್. ಓಕೆ, ಇಬ್ರಿಗೂ ಒಳ್ಳೇದಾಗ್ಲಿ. ಆಲ್ ದ ವೆರಿ ಬೆಸ್ಟ್ ಮಾರುತಾಗೆ. ಹಾಗೆ ನಮ್ ವೀಕ್ಷಕರಿಗೆ ಕರೆದು ಬಿಡಿ ಥಿಯೇಟರ್ಗೆ. ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಒಂದೇ, ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾ ಬೇಕು ಅಂತ ಹೇಳಿದ್ರ, ನವೆಂಬರ್ ಕನ್ನಡ ರಾಜ್ಯೋತ್ಸವ, ಕನ್ನಡ ಕಾರ್ಯಕ್ರಮ, ಕನ್ನಡ ಹಾಡು, ಕನ್ನಡ ನಮ್ಮ ಭಾಷೆಗೆ ನಮ್ಮ ನುಡಿ ಅಂತ ಎಲ್ಲ ಕಡೆ ಹೇಳ್ತೀನಿ. ಅದೇ ರೀತಿ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ. ಅದ್ಭುತವಾಗಿರೋ ಕ್ಯಾಸ್ಟಿಂಗ್ ಜೊತೆಗೆ ಒಂದು ಒಳ್ಳೆ ಎಂಟರ್ಟೈನಿಂಗ್ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥಿಯೇಟರ್ ಬರುತ್ತೆ, ಫ್ಯಾಮಿಲಿ ಎಂಜಾಯ್ ಮಾಡೋಕೆ, ಎಂಟರ್ಟೈನ್ ಆಗೋಕ್ಕೆ. ಖಂಡಿತ ನಿಮ್ಮನ್ನ ಡಿಸಪಾಯಿಂಟ್ ಮಾಡ್ತಾರೆ, ಎಂಟರ್ಟೈನ್ ಮಾಡೋ ಜವಾಬ್ದಾರಿ ನಮ್ಮ ಇಡೀ ಚಿತ್ರತಂಡದ್ದು. ಅದನ್ನ ನಾವು ಮಾಡಿದೀವಿ ಅಂತ ನಾನು ನಂಬ್ತಾ ದಯವಿಟ್ಟು ಥಿಯೇಟರ್ ಬನ್ನಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸೇಮ್ ಒಂದು ಇನ್ಫಾರ್ಮೇಟಿವ್ ಎಂಟರ್ಟೈನ್ಮೆಂಟ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದಂತ ಸಿನಿಮಾ ಮಾರುತ. ಶ್ರೇಯಸ್ ಹೇಳ್ದಂಗೆನೆ ತುಂಬಾ ಒಂದು ನಿಮ್ಮ ಫೇವ್ರೆಟ್ ಸ್ಟಾರ್ಸ್ ಎಲ್ಲರೂ ಈ ಸಿನಿಮಾದಲ್ಲಿದ್ದಾರೆ. ನೀವು ಸುಮ್ಮನೆ ಮಾಡಿ ನಾನು ವಾಯ್ಸ್ ಕೊಡ್ತೀನಿ, ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಬೃಂದ ಆಚಾರ್ಯ. ಇವತ್ತಿನ ದಿವಸಕ್ಕೆ ಕನ್ನಡದಲ್ಲಿರೋ ಒಂದು ಹೊಸ ನಟಿ, ನೆಕ್ಸ್ಟ್ ಸ್ಟಾರ್ ನಟಿ ಆಗೋ ಎಲ್ಲ ಲಕ್ಷಣಗಳು ನನ್ನಲ್ಲಿದೆ ಅಂತ ತುಂಬಾ ಪ್ರೆಸ್ ಅವರು ಹೇಳ್ತಾ ಇದ್ದಾರೆ. ಇದೇ ಶುಕ್ರವಾರ ಪ್ರಥಮ ಬಾರಿಗೆ ನಂದು 2 ಸಿನಿಮಾಗಳು ಒಂದೇ ದಿವಸಕ್ಕೆ ಬರ್ತಾ ಇದೆ. ಯಾವ ಹೀರೋದು ಬರ್ದಿರೋ ಟೈಮಲ್ಲಿ ನಂದು ಒಂದೇ ದಿವಸಕ್ಕೆ 2 ಸಿನಿಮಾ ಬರ್ತಾ ಇದೆ ಅಂತ ಹೇಳಿದ್ರೆ ನನ್ನ ಒಂದು ಒಳ್ಳೆ ಕಲೆಗಿರೋ ಬೆಲೆ ಅದು. ದಯವಿಟ್ಟು ಆ ಬೆಲೆಗೆ ನೀವು ₹100 ಕಾರ್ಡ್ಸ್ ಕೊಟ್ಟು ಥಿಯೇಟರ್ ಬಂದು 2 ಸಿನಿಮಾಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಹಂಗೆಲ್ಲ ಹೇಳಲ್ಲ. ಅಲ್ಲ, ಅವ್ರ ಮನ್ಸಿನ ಮಾತು ಅವ್ರು ಹೇಳಿದ್ದಾರೆ, ಖುಷಿ ಪಡಿ. ಅದನ್ನ ವಿಡಿಯೋನ ಎಡಿಟ್ ಮಾಡಿ ನನ್ನ ಕಟ್ ಮಾಡಿ ನೀವು ಕ್ಲಿಪ್ ಮಾಡ್ತಾ ಇರ್ತಾರೆ, ಒಂದು ವಾಯ್ಸ್ ಬರುತ್ತೆ. ನೈಸ್, ಚೆನ್ನಾಗಿತ್ತು. ಕ್ರಿಯೇಟಿವ್. ಕೈ ಏಟ್ ಆಗಿದೆ ಅಲ್ಲ. ನಾನು ಅನ್ಕೊಂತ ಇದ್ದೆ, ನಾನು ಬೆಳಿಗ್ಗೆ ಬಂದ ತಕ್ಷಣ ಹಿಂಗ್ ಮಾಡ್ದೆ ಆಯ್ತಾ, ಹಿಂಗ್ ಕೊಡ್ತಿದ್ದಾರೆ, ಏನಾಗಿ ತಿಂಡಿ ಏನಾದ್ರು ತಿಂತಾ ಇದ್ರೆ ಅದ್ ಯಾಕೆ ನಂಗೆ ಇನ್ನೂ ತನಕ ಅರ್ಥ ಆಗಿರ್ಲಿಲ್ಲ. ಅದ್ ಯಾಕೆ ಹೇಳಿ ಆಗಿರೋದು, ನಾಯಿ ಕಚ್ಚಿರೋದಲ್ವಾ, ಸೊ ನಾಯಿ ತರ ನಮ್ ನಾಯಿ ಅಟ್ಯಾಕ್ ಮಾಡಿ ನಮ್ ನಾಯಿ ಜೊತೆ ಫೈಟ್ ಆಡ್ತಾ ಅದು ಬಾಯ್ ಹಾಕಿದೆ. ನಾವು ಅದು ಕೊಡ್ದಿರಕ್ಕೆ ಅದು ನಮ್ಗೆ ಬಾಯ್ ಹಾಕಿದೆ. ಅದು ಏನೋ ಮಾಡಕ್ಕಲ್ಲ, ಪರ್ಸನಲ್ ಎಮೋಷನ್ಸ್. ಬೆಳಗ್ಗೆ ಕಚ್ಚಿಸ್ಕೊಂಡು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಕಾನ್ವರ್ಸೇಷನ್ ನಿಮ್ಮಿಬ್ರ ಜೊತೆ. ಆಕ್ಟಿಂಗ್ ಮಾಡ್ತಾ ಕ್ಯಾಮ್ರಾ ಆಫ್ ಆಮೇಲೆ ಹೇಳ್ತೀವಿ.